ಏನು ಜಯರಾಜ್ ಸೌಕರ್ನ ಹೊಲನೇ ಇದೇ ಈ ನಮ್ಮ ಬಾಜು ಇದೆಯಲ್ಲ 300 ಎಕರೆ ಜಮೀನು. ಏ ಶೀಲಾ ಏನೇ ನೀನು ಇಲ್ಲಿ ನಮ್ಮೂರಲ್ಲಿ ಅಬ್ಬಬ್ಬಾ ಇದೇನು ಕನಸು ಇಲ್ಲ ನನಸು ಒಂದು ಅರ್ಥವಾಗ್ತಿಲ್ವಲ್ಲ. ಶೀಲಾ ಇನ್ನು ಮುಂದೆ ಈ ಪ್ರೀತಿ ಮುಂದುವರಿಯುವುದಿಲ್ಲ ಬಿಡು. ನಮ್ಮಿಬ್ಬರ ಪ್ರೀತಿ ಬಗ್ಗೆ ನಾನೆಲ್ಲ ಆಸೆ ಎಷ್ಟೆಲ್ಲ ಕನಸು ಕಟ್ಕೋತೀನಿ ಅಂತ ನಿನಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ಹೌದು ಶೀಲಾ, ಕಟ್ಟಿಕೊಂಡಿದ್ದೆವು ನಿಜ. ಆದರೆ ಅವಾಗ ನೀನು ಯಾರು ಅಂತ ಗೊತ್ತಿರಲಿಲ್ಲ, ನಾನು ಯಾರು ಅಂತ ಗೊತ್ತಿರಲಿಲ್ಲ. ಆ ನಿಸರ್ಗವೇ ನಮ್ಮಿಬ್ಬರ ಪ್ರೇಮಕ್ಕೆ ಮಿಲನ ಆಡಿತು. ಆದರೆ ಈಗ ನೀನು ಶ್ರೀಮಂತ ಮನೆತನದ ಸುಕನ್ಯಾಮಣಿ, ಮೇಲಾಗಿ ಈ ಊರಿಗೆ ಯುವರಾಣಿ. ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನೀನು ಗುಡಿಸಲು ಮನೆಗೆ ಏಕೆ ಬರುವೆ ಹೇಳು? ಇದು ಸಾಧ್ಯವಿಲ್ಲ ಶೀಲಾ, ಸಾಧ್ಯವಿಲ್ಲ. ಅಂದ್ರೆ ನೀನು ನನ್ನನ್ನ ಸಾಕೋಕ್ಕಾಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದೀಯಾ? ಈ ಮುಂಚೆ ನಾವಿಬ್ಬರು ಸಿಟಿಲಿ ಹೇಗಿದ್ರು ಹಾಗೆ ಇರ್ಬೋದಲ್ಲ. ನನಗೆ ಯಾವ ಆಸ್ತಿನೂ ಬೇಡ, ಯಾವ ಅಂತಸ್ತು ಬೇಡ. ಬಾ ಈಗಲೇ ಎಂತಕೋ ಶೀಲಾ, ನಾನೊಬ್ಬ ಮಾಮೂಲಿ ಬಡ ರೈತನ ತಮ್ಮ, ಮೇಲಾಗಿ ನೌಕರಿ ಬೇರೆ ಇಲ್ಲ. ಬಡವನ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದು ಬದುಕುವ ಜನ ನಾವು. ಅಂದಾಗ ಸಿರಿ ಸಂಪತ್ತಿಗೆಯಲ್ಲಿ ಬೆಳೆದ ನಿನ್ನನ್ನು ಈ ನರಕಕ್ಕೆ ತಂದು ಹಾಕಿದರೆ ಆ ಪಾಪ ನನ್ನನ್ನು ತಟ್ಟದೇ ಬಿಟ್ಟಿತ್ತೆ. ನಮ್ಮಿಬ್ಬರು ಈಗಲೇ ಆದ್ಮೇಲೆ ನಮ್ಮಿಬ್ಬರಿಗೂ ಒಂದೊಂದು ನೌಕರಿ ಆಯ್ತಂದ್ರೆ ನಾನು ಮೇನ್ ಕೀಳನ್ನು ಭ್ರಮೆಗೆ ಬರೋದಿಲ್ಲ. ಏನಂತೀಯ? ಆದರೂ ನಿಮ್ಮ ಅಣ್ಣ ಈ ನಮ್ಮಿಬ್ಬರ ಪ್ರೇಮಕ್ಕೆ ಬೆಲೆ ಕೊಡುತ್ತಾನೆಂಬುದನ್ನು ನೀನು ಮೊದಲು ತಿಳಿದುಕೋ. ಏಕೆಂದರೆ ನಿನ್ನ ಅಣ್ಣ ಮೊದಲೇ ನಮ್ಮಂಥ ಹಣವಿಲ್ಲದವರನ್ನು ಕಂಡರೆ ಕೀಳಾಗಿ ನೋಡುವ ಮನುಷ್ಯ. ಯಾವುದಕ್ಕೂ ಸ್ವಲ್ಪ ವಿಚಾರ ಮಾಡು. ಅದನ್ನೆಲ್ಲ ನಾನು ವಿಚಾರ ಮಾಡ್ತೀನಿ, ಅದಕ್ಕೆ ನೀನೇನು ಚಿಂತೆ ಮಾಡಬೇಡ. ಈ ಹಸಿರುವ ಹಸೆಯಲ್ಲಿ ತಂಗಾಳಿ ಮಿಲನವನ್ನ ಸವಿ ಎಂದು ಮಾತನಾಡ್ತೇನೆ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ, ಜೊತೆಯಾಗಿ ಹಿತವಾಗಿ ಸೇರಿ ನಡೆವ ಸೇರಿ ನುಡಿವ. ನನ್ನ ಬದುಕಲ್ಲಿ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು, ನಿನ್ನ ಬಿಡಲಾಯನ ನಿಜ.
ತಂದು ದುಡಿವ ನೀನೇ ನನ್ನ ಪ್ರಾಣ ನೀನೇ ನನ್ನ ಪ್ರಾಣ ನಿನ್ನ ಮೇಲೆ ಲಾ 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 ಲಾ. ಲಾ ಲಾ ಲಾ. ನೋಡ್ರಿ ನಾ ಇನ್ನು ಹೋಗಿ ಬರ್ಲಾ. ಅಣ್ಣ ಮನೇಲಿ ನನಗೋಸ್ಕರ ದಾರಿ ಕಾಯ್ತಾ ಇರ್ತಾನೆ. ನೋಡು ಶೀಲವ, ಇಂಗು ತಿಂದ ಮಂಗನಂಗಾದಿತ್ತು ನಮ್ಮ ಬಾಳು. ಸ್ವಲ್ಪ ಎಚ್ಚರಿಕೆಯಿಂದ ಕಾಲಿದು. ಬಹಳ ಸಿಟ್ಟಿನವ ನನ್ನ ಅರ್ಜುನ, ಅಷ್ಟೇ ಸೊಕ್ಕಿನವ ನೀ ನನ್ನ ದೇವ. ಇವರಿಬ್ಬರ ಮಧ್ಯೆ ನಮ್ಮ ಜೀವನ ಹಸಿದ ಹುಲಿಗೆ ಬಲಿಯಾದ ಕುರಿಯಂತಾಗುವುದು ಬೇಡ ನಮ್ಮ ಜೀವನ. ನೋಡು, ನೀನು ಕೆಟ್ಟದ್ದನ್ನು ವಿಚಾರ ಮಾಡಿ ಯಾವುದನ್ನು ಚಿಂತೆ ಮಾಡಬೇಡ. ಅದಕ್ಕೆಲ್ಲ ನಾನೊಂದು ದಾರಿ ಮಾಡ್ತೀನಿ. ನೀನು ನಿನ್ನ ಮಂತ್ರದ ಬಗ್ಗೆ ಮಾತ್ರ ವಿಚಾರ ಮಾಡು. ಓಕೆ, ಬಾಯ್. ಆದರೆ ನನ್ನ ಪ್ರೀತಿಯ ವಿಷಯವನ್ನು ಹೇಗೆ ತಿಳಿಸಬಹುದು? ಸಮಯ ನೋಡಿ ತಿಳಿಸಿದ ಸುಡುವ ಬೆಂಕಿಯ ಬ್ರಹ್ಮಾಂಡದಲ್ಲಿ ಎರೆಯಲ್ಲಿಟ್ಟುಕೊಂಡು ಬದುಕುಂಟಾಗಿದೆ ನನ್ನ ಬಾಳು. ಬೆಳೆದು ನಿಂತ ನನ್ನ ತಮ್ಮನಿಗೆ ಮದುವೆ ಮಾಡಬೇಕು. ನನ್ನ ತಮ್ಮ ಅರ್ಜುನನಿಗೆ ನನ್ನ ಅಕ್ಕನ ಮಗಳಾದ ಗಂಗಾಳನ್ನು ತೆಗೆದುಕೊಂಡು, ಇನ್ನು ನನ್ನ ಕಿರಿಯ ತಮ್ಮನಿಗೆ ನನ್ನ ಎಲ್ಲಿಯಾದರೂ ಬಡವರ ಮನೆಯ ಹೆಣ್ಣನ್ನು ತೆಗೆದು ಮದುವೆ ಮಾಡಬೇಕು. ಏನು ಬಾವ, ಯಾರ್ದು ಮದುವೆ ವಿಚಾರ ಅಂತ ಮಾತಾಡ್ತಾ ಇದೆಯಲ್ಲ? ಯಾರ ಮದುವೆ ಮಾತಾಡ್ದಮ್ಮ? ನನ್ನ ಮನೆಯ ನಂದಾದೀಪ ಬೆಳಗಲು ಬಂದಿರುವ ನಿನ್ನದಮ್ಮ. ಬಾವ, ತಂದೆ ತಾಯಿಗಳಲ್ಲದೆ ಪರದೇಶಿಯಾದ ನನ್ನನ್ನು ತಂದೆ ತಾಯಿಯಂತೆ ನೋಡಿಕೊಂಡು ಮತ್ತೆ ಈಗ ಈ ಮನೆಯ ಸೊಸೆಯನ್ನಾಗಿ ಮಾಡ್ಕೊಳ್ತೀರಿ ಅಂದ್ರೆ ನನ್ನ ಭಾಗ್ಯವೇ ಸರಿ ಮಾವ. ನೀವೇ ನನ್ನ ಪಾಲಿನ ದೇವರು. ಎದ್ದೇಳೆ ಅಮ್ಮ, ಎದ್ದೇಳು, ಚಿರಂಜೀವಿಯಾಗಿ ಬಾಳು. ಗಂಗಮ್ಮ, ಹುಟ್ಟಿದ ಮನುಷ್ಯನಿಗೆ ಕೆಟ್ಟದ್ದನ್ನು ಮಾಡುವಂತ ಯಾವ ವೇದದಲ್ಲಿ ಯಾವ ಪುಸ್ತಕ ಪುರಾಣದಲ್ಲಿ ಉಲ್ಲೇಖ ಮಾಡಿಲ್ಲ ಆ ದೇವರು. ಅಂದಾಗ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನೋ ಹಾಗೆ ನ್ಯಾಯ ನೀತಿ ಧರ್ಮವನ್ನು ನಂಬಿರುವ ನಮ್ಮಂಥವರಾದರೂ ಧರ್ಮವನ್ನು ಎತ್ತಿ ಹಿಡಿಯಬೇಕಮ್ಮ, ಎತ್ತಿ ಹಿಡಿಯಬೇಕು. ಭಾವ, ಭಾರವಾದ ಘೋರವಾದ ಪಾಪಕ್ಕೆ ಆ ದೇವರು ಒಂದಲ್ಲ ಒಂದು ದಿನ ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ಆದ್ರೆ ಅಲ್ಲಿವರೆಗೂ ನಾವು ಕಾಯ್ಬೇಕು ಅಷ್ಟೇ. ನಿಜ ನಮ್ಮ ನಿನ್ನ ಮಾತು. ಸಿಡಿಲಿಗೆ ಹೆದರಿ ಗುಡಿಗೆ ನುಗ್ಗಿದರೆ ಕಲ್ಲು ತೊಲೆ ಜಾರಿ ತಲೆ ಮೇಲೆ ಬಿತ್ತಂತೆ. ಅದರಂತೆ ಬಾರದು ಬಪ್ಪದು ಬಪ್ಪದೋ ತಪ್ಪಿತೆ ಅನ್ನೋ ಹಾಗೆ ಬಂದದ್ದನ್ನು ಅನುಭವಿಸಲೇಬೇಕಾಗುತ್ತದೆ ಅಮ್ಮ. ಹೋಗ್ಲಿ ಬಿಡಮ್ಮ, ನಿನಗೆ ಅರ್ಜುನ ಮಾಮ ಒಪ್ಪಿಗೆ ತಾನೆ? ಬಾವಾ, ಹೂವಿನ ಜೊತೆ ನಾರು ಸ್ವರ್ಗ ಸೇರಿತು ಅನ್ನೋ ಹಾಗೆ ಕೋಟಿ ವಿದ್ಯೆಗಿಂತ ಮೇಟು ವಿದ್ಯೆ ಅನ್ನೋ ನನ್ನ ಮಾವನ ಸತ್ಯ ಆಗೋದಕ್ಕೆ ನಾನು ಕೋಟಿ ಕೋಟಿ ಪುಣ್ಯ ಮಾಡಿ ಬಂದಿರಬೇಕು ಮಾವ. ಕೋಟಿ ಕೋಟಿ ಪುಣ್ಯ ಮಾಡಿ ಬಂದಿರಬೇಕು. ಗಂಗಮ್ಮ, ಒಳ್ಳೆಯ ಗಂಡನಾದರೆ ಒಡವೆನೇ ಬೇಡ, ತುಸು ರಾಗಿ ಹಿಟ್ಟಾದರೆ ಅನ್ನನೇ ಬೇಡ ಎನ್ನುವ ಒಳ್ಳೆಯ ಗುಣಗಳಮ್ಮ ನೀನು. ಗಂಗಮ್ಮ, ನಾರಿ ಇಲ್ಲದ ಮನೆ ಇಲ್ಲ, ಕೇರಿ ಇಲ್ಲದ ಊರಲ್ಲ ಅನ್ನೋ ಹಾಗೆ ನನ್ನ ಮನೆಗೆ ಬಂದ ಬಂಗಾರದ ಕಳಸವಮ್ಮ ನೀನು, ನನ್ನ ಮನೆಯ ಬಂಗಾರದ ಕಳಸ. ಗಂಜಿ ಕುಡಿದ್ರು ಗಂಡನ ಮನೆಯ ಲೇಸು ಅನ್ನೋ ಹಾಗೆ ಪತಿಯ ಧರ್ಮವನ್ನು ಪರಿಪಾಲಿಸುವುದು ಸತಿ ಆದವಳ ಧರ್ಮ ಅಲ್ವೇನು ಭಾವ? ಗಂಗಮ್ಮ, ಶಾನುಭೋಗರ ಗುಣ ಲೆಕ್ಕದಲ್ಲಿ ನೋಡು, ಮಾನವಂತರ ಮನೆಯ ಹೆಣ್ಣಿನ ಗುಣ ನಡತೆಯಲ್ಲಿ ನೋಡು ಹೊಂದಿದ್ದಾರೆ. ಅದರಂತೆ
ಮಾವಿನ ಮರದಿಂದ ಮಾವಿನ ಮರವೇ ಹುಟ್ಟುತ್ತೆ ವಿನಃ ಬೇವಿನ ಮರ ಅಲ್ಲ ಅಂತ ತೋರಿಸಿಕೊಟ್ಟಿಯಮ್ಮ ನೀನು. ಆ ಬಾವಾ, ಅಲ್ಲೇ ಶಂಕರ್ ಮಾವ ಬಂದ್ರು ಅಂತ ಕಾಣಿಸುತ್ತೆ. ಹೌದಾ? ಏನಣ್ಣ, ಏನೋ ಘನ ವಿಚಾರ ಮಾಡುತ್ತಿದ್ದಂತೆ ಕಾಣುತ್ತದೆ. ಏನದು? ಏನೂ ಇಲ್ಲಪ್ಪ ಶಂಕರ, ನಿಮ್ಮಿಬ್ಬರ ಮದುವೆ ಮಾಡಬೇಕು ಎಂದುಕೊಂಡಿದ್ದೇನೆ. ಅದಕ್ಕಾಗಿ ನಿನಗೊಂದು ನಮ್ಮ ಮನೆಗೆ ಹೊಂದಿಕೊಳ್ಳುವಂತ ಬಡವರ ಮನೆ ಹೆಣ್ಣು ತೆಗೆದು ಮದುವೆ ಮಾಡಬೇಕು ಎಂದುಕೊಂಡಿದ್ದೇನೆ. ಅದಕ್ಕೆ ನಿನ್ನ ಒಪ್ಪಿಗೆ ಏನು? ಅಣ್ಣ, ಏಕೆ ಬಡವರೆಂದು ಬೆಚ್ಚಿ ಬೀಳುವಂತ ಮಾತುಗಳನ್ನಾಡಿ ಚುಚ್ಚಿ ಕೊಲ್ಲುತ್ತೀರಿ? ಹೇಗೆ ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಮದುವೆಯಾಗಬಾರದೆಂದು ನಿಯಮವಿದೆಯೇ, ಇಲ್ಲ ಕಾನೂನಿನಲ್ಲಿ ಇದೆಯಾ? ನೋಡು ಶಂಕರ, ಶ್ರೀಮಂತರು ಆಣೆ ಕಟ್ಟುವುದು, ಬಡವರು ತಾಳಿ ಕಟ್ಟುವುದು ಎರಡು ಒಂದೇ. ಹೀಗಿರುವಾಗ ಆಕಾಶಕ್ಕೆ ಏಣಿ ಹಾಕುವುದು, ಬೆಂಕಿಗೆ ಮುತ್ತು ಕೊಡುವುದು ನಮ್ಮಿಂದ ಸಾಧ್ಯವೇ? ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅಣ್ಣ, ಈ ನಿನ್ನ ಮಾತನ್ನು ಕೇಳಿ ಮೂರ್ಖನಾಗಲಾರೆ. ಅದಕ್ಕಾಗಿ ನನ್ನ ಮದುವೆ ವಿಷಯದಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಊರಿನ ಜಮೀನ್ದಾರ್ ಜಯರಾಜನ ತಂಗಿ ಶೀಲಾ ಇರುಳಲ್ಲ, ಅವಳು ನಾನು ಕಾಲೇಜಿನಲ್ಲಿರುವಾಗ ತುಂಬಾ ಪ್ರೀತಿಸುತ್ತಿದ್ದೆವು. ಈಗ ನಾವಿಬ್ಬರು ಮದುವೆ ಮಾಡಿಕೊಳ್ಳಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಶಂಕರ್, ನೋಡು, ಗೆಳೆತನದ ಗುಣವನ್ನ ಬಡತನದಿಂದ ನೋಡಬೇಕೆ ವಿನಃ ಸಿರಿತನದಿಂದಲ್ಲ. ತಾಮ್ರದ ದುಡ್ಡಿಗೆ ಆಸೆ ಪಟ್ಟರೆ ತಂದೆ ಮಕ್ಕಳನ್ನು ದೂರ ಮಾಡುತ್ತದೆ ಎಂಬುದನ್ನು ಮಾತ್ರ ಮರೆಯಬೇಡ. ಯಾಕಣ್ಣ, ಏನಾಗಿದೆ ಈ ಮನೆಯಲ್ಲಿ? ಯಾಕೆ ರೋಷಾವೇಶದ ಮಾತುಗಳು? ಗಂಗಾ, ನೀನಾದರೂ ಹೇಳು, ಏನಾಗಿದೆ ಅಂತ. ಮಾಮ, ಅದು ಏನೂ ಇಲ್ಲ ಅರ್ಜುನ, ನಿಮ್ಮಿಬ್ಬರ ಮದುವೆ ಮಾಡಬೇಕು ಎಂದುಕೊಂಡಿದ್ದೇನೆ. ಅದಕ್ಕಾಗಿ ನನ್ನ ಅಕ್ಕನ ಮಗಳಾದ ಗಂಗಾಳನ್ನು ನಿನಗೆ ತೆಗೆದುಕೊಳ್ಳಬೇಕು ಎಂದುಕೊಂಡಿದ್ದೇನೆ. ಅದಕ್ಕೆ ನಿನ್ನ ಒಪ್ಪಿಗೆ ಏನು? ಅಣ್ಣ, ಏನಿದು ನಿನ್ನ ಮಾತು? ತಾಯಿ ಇಲ್ಲದ ತಬ್ಬಲಿಗಳಾದ ನಮ್ಮನ್ನು ಸಾಕಿ ಸಲುಹಿದ ನಿನ್ನ ಮುಂದೆ ಒಪ್ಪಿಗೆ ಕೊಡುವಷ್ಟು ದೊಡ್ಡವನಲ್ಲ ಈ ನಿನ್ನ ತಮ್ಮ ಅರ್ಜುನ. ಅಣ್ಣ, ಅತ್ತವ್ವ ಕೊಟ್ಟ ಅಂಬಲಿಗಿಂತ ಹೆತ್ತವ್ವ ಕೊಟ್ಟ ಗಂಜಿಯೇ ಲೇಸು ಎನ್ನುವನು ಈ ನಿನ್ನ ತಮ್ಮ. ಅಂದಾಗ ನೀನು ಯಾವ ಹುಡುಗಿಯನ್ನು ತೋರಿಸು, ತಮ್ಮ ಇವಳಿಗೆ ತಾಳಿ ಕಟ್ಟು ಎಂದರೆ ಸಾಕು, ಕಣ್ಮುಚ್ಚಿ ತಾಳಿ ಕಟ್ಟುತ್ತಾನೆ ಈ ನಿನ್ನ ತಮ್ಮ. ಅದರಲ್ಲಿ ಸಂದೇಹವೇ ಬೇಡ. ಸಾರ್ಥಕವಾಯ್ತಪ್ಪ, ನಿನ್ನನ್ನು ತಮ್ಮನನ್ನಾಗಿ ಪಡೆದುದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ತುಂಬಿದ ಕೂಡ ತೊಳ್ಕುವುದಿಲ್ಲ ಅಂತ ತೋರಿಸಿಕೊಟ್ಟಿ ಈ ಸಮಾಜದಲ್ಲಿರುವ ನನ್ನಂತ ಹಿರಿಯ ಅಣ್ಣಂದರಿಗೆ. ನೋಡು ನೋಡು, ನಿನ್ನನ್ನಾದ್ರೂ ನೋಡಿ ಕಲಿತುಕೋ, ಆವಾಗಲಾದ್ರೂ ಬುದ್ಧಿ ಬರುತ್ತೆ ನನಗೆ. ಬಾವಾ, ಹೋಗ್ಲಿ ಬಿಡು. ಶಂಕರ್ ಮಾಮನು ಏನು ನಿಮಗೆ ಎದುರು ಮಾತಾಡ್ಬೇಕಂತೂ ಮಾತಾಡ್ಲಿಲ್ಲ. ಅದೇನು ಹೇಳ್ತಾರಲ್ಲ, ಅರಸನ ಮಗಳಾದ್ರೂ ಸತಿ ಪುರುಷನಿಗೆ ಸತಿ ಆಗ್ಲೇಬೇಕು ಅಂತ. ಅವನು ಇಷ್ಟಪಟ್ಟಂತೆ ಅವಳು ಯಾವ ಹುಡುಗಿನ ಇಷ್ಟಪಡ್ತಾನೋ ಅವ್ರಿಗೆ ಮದ್ವೆ ಮಾಡಿಬಿಡೋಣ. ಗಂಗಮ್ಮ, ಬಡವನ ಅತಿ ಆಸೆ ಗತಿಗಿಡಿಸಿತಂತೆ. ಅಷ್ಟೇ ಯಾಕೆ, ಹೆಣ್ಣಿನ ಗುಣವು ಪುರುಷನ ಪುಣ್ಯವು ನಾರಿಯ ಭಾಗ್ಯದಲ್ಲಿರುತ್ತಂತೆ. ಅದಕ್ಕಾಗಿ ಮನೆಗೆ ಬರುವ ಹೆಣ್ಣು ನಾರಿಯಾಗಿರಬೇಕು ಹೊರತು ಮಾರಿಯಾಗಿರಬಾರದು. ಹೋಗ್ಲಿ ಬಿಡಣ, ಶಂಕರ್ ಎಷ್ಟೇ ಆದರೂ ನಮ್ಮಿಬ್ಬರ ಪ್ರೀತಿಯ ತಮ್ಮ. ಅವನು ಯಾವ ಹುಡುಗಿಯನ್ನಾದರೂ ಪ್ರೀತಿಸಿದರೂ ಸರಿ, ಅವಳನ್ನೇ ತಂದು ಮದುವೆ ಮಾಡೋಣ. ಅಣ್ಣ, ಇಂದಿನ ಕಾಲದಲ್ಲಿ ಪ್ರೀತಿ ಪ್ರೇಮ ಪ್ಯಾಷನ್ ಆಗಿ ಬಿಟ್ಟಿದೆ. ಅಂದ ಬಳಿಕ ಶಂಕರ್, ಅಣ್ಣ ಹೊಡೆದದಕ್ಕೆ ಕೋಪ ಮಾಡಿಕೊಳ್ಳಬೇಡ. ಹೇಳು, ನೀನು ಪ್ರೀತಿಸುವ ಹುಡುಗಿ ಯಾರು ಎಂದು ಹೇಳು. ಹೇಳಪ್ಪ, ಹೇಳು. ನನ್ನ ಕೇಳ್ತಿದ್ದಾನೆ ತಾನೇ, ಹೇಳು. ಅಣ್ಣ, ಅದು ಅದು ಅರ್ಜುನ, ಅವನು ಏನ್ ಹೇಳ್ತಾನೋ ಅವನು ಏನ್ ಹೇಳ್ತಾನೆ. ಅವನು ಪ್ರೀತಿಸಿದ ಹುಡುಗಿ ಬೇರೆ ಯಾರು ಅಲ್ಲ, ನಮ್ಮ ಮನೆಯ ಬದ್ಧ ವೈರ್ಯದ ಆ ಜಯರಾಜನ ತಂಗಿ ಶೀಲಾ ಅಂತೆ. ಈ ನಿನ್ನ ಪ್ರೀತಿ ಸಿರಿ ಸಂಪತ್ತಿಗೋ ಇಲ್ಲ ಬಡತನದಲ್ಲಿ ಇದ್ದೇನೆ ಎಂಬ ಭ್ರಮೆಗೂ ನಮ್ಮ ಮನೆತನಕ್ಕೆ ಕಡು ವೈರಿಯಾಗಿ ಬಂದ ಆ ಜಯರಾಜನ ಜೊತೆ ಸಂಬಂಧ ಬೆಳೆಸಲು ಸಾಧ್ಯವೇ ಇಲ್ಲ. ಶಂಕರ್, ಅದನ್ನು ಬಿಟ್ಟು ನನ್ನ ಪ್ರಾಣ ಬೇಕಾದರೂ ಕೇಳು, ಕೊಡುತ್ತೇನೆ. ಇಲ್ಲ ಶ್ರೀಮಂತರ ಮನೆ ಹೆಣ್ಣೇ ಬೇಕೆಂದರೆ ಹೇಳು, ಬೇರೆ ಯಾರಾದರೂ ಇದ್ದರೆ ಸರಿ. ನನ್ನ ಇಡೀ ಆಸ್ತಿಯನ್ನೇ ಮಾರಿ
ಈ ಊರಲ್ಲಿ ಯಾರು ಮಾಡದ ರೀತಿ ನಿನ್ನ ಮದುವೆ ಮಾಡಿ ತೋರಿಸುತ್ತೇನೆ. ತಮ್ಮ, ನಿನಗೊಂದು ಮಾತು ಹೇಳುತ್ತೇನೆ, ಕೇಳು. ಅಕ್ಕರೆ ಇಲ್ಲದ ಉಪ್ಪರಿಗೆಗಿಂತ ಅಕ್ಕರೆ ಇರುವ ತಿಪ್ಪೆನೇ ಲೇಸು. ತಮ್ಮ, ಹುಡುಗಾಟ ಜೀವನ ಒಂದು ಹುಡುಗಾಟವಲ್ಲ. ನೀನೇನಾದರೂ ಹುಡುಗಾಟದ ಮದುವೆಯಾದರೆ ನಡು ನೀರಿನಲ್ಲೇ ನಿನ್ನನ್ನು ಕೈ ಬಿಟ್ಟು ಹೋದಾಳು, ಎಚ್ಚರ. ನೋಡು ಶಂಕರ, ಆ ಜಯರಾಜ ಕಂಡವರ ಮನೆ ಮಕ್ಕಳನ್ನು ಬಾವಿಗೆ ದೂಡಿ ನೆಲೆ ನೋಡುವ ಜನ. ಬೇಡಪ್ಪ ಅವರ ಸಹವಾಸ ಬೇಡ. ನೋಡಪ್ಪ, ಶ್ರೀಮಂತರ ಜೊತೆ ಸಂಬಂಧ ಬೆಳೆಸಿದರೆ ಕಾರಿನಲ್ಲಿ ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬಂದಂತಾದಿತ್ತು ನಿನ್ನ ಬಾಳು. ಅಣ್ಣ, ಏನು ಮಾತನಾಡುತ್ತಿರುವಿರಿ ಅಂತ ಗೊತ್ತಾ ನಿಮಗೆ? ನಾನೇನು ನಿಮ್ಮ ಹಾಗೆ ಶಾಲೆ ಕಲಿಯದ ಹಳ್ಳಿ ಗಮಾರನಲ್ಲ. ನಾನೊಬ್ಬ ವಿದ್ಯಾವಂತನೆಂಬುದನ್ನು ಮರೆಯಬೇಡಿ. ಅಣ್ಣ, ಯಾಕಿನ್ನೂ ಅವಿದ್ಯಾವಂತರ ತರ ಮಾಡುತ್ತಿದ್ದೀರಿ? ಯಾರ ಎದುರಿಗೆ ಏನ್ ಮಾತಾಡ್ತಿದ್ದೀರಾ ಅಂತ ಗೊತ್ತು ತಾನೇ ನಿಮಗೆ? ನೋಡಿದ್ಯಾ ಅರ್ಜುನ, ನಿನ್ನ ತಮ್ಮನ ಸೊಕ್ಕಿನ ಮಾತುಗಳನ್ನು? ಹಿರಿಯರೆಂಬುದನ್ನು ಮರೆತು ಮಂಗನಂತೆ ಮಾತನಾಡುತ್ತಿದ್ದಾನೆ ನಿನ್ನ ತಮ್ಮ. ನೋಡಮ್ಮ, ಅದೇನೂ ನನಗೆ ಗೊತ್ತಿಲ್ಲ. ನಾನು ಅವಳನ್ನೇ ಪ್ರೀತಿಸೋದು, ಅವಳನ್ನೇ ಮದುವೆನೂ ಆಗೋದು. ನೋಡು ಅರ್ಜುನ, ಹೇಗೆ ಮಾತನಾಡಿ ಹೋದ. ಇನ್ನು ಮಣ್ಣಿಗಾಗಿ ಕೌರವ ಕೆಟ್ಟ, ಹೆಣ್ಣಿಗಾಗಿ ರಾವಣ ಕೆಟ್ಟ ಅನ್ನೋ ಹಾಗೆ ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಆ ದೇವರೇ ಬಲ್ಲ. ಅರ್ಜುನ, ಇದರ ಭಾರವನ್ನು ನಿನ್ನ ಮೇಲೆ ಹಾಕಿದ್ದೇನೆ. ಇದನ್ನು ನೀನೇ ನಿಭಾಯಿಸಪ್ಪ, ನೀನೇ ನಿಭಾಯಿಸು. ಅಣ್ಣ, ಆನೆ ಹೊತ್ತವನಿಗೆ ಅದರ ಬಾಲ ಹೊರುವುದೇನು ಕಷ್ಟವಲ್ಲ. ಯಾರ ಮುಂದೆ ತಲೆ ಎತ್ತಿ ಬಾಳಬೇಕೆಂದುಕೊಂಡಿದ್ದನೋ ಈ ನಿನ್ನ ತಮ್ಮ, ಅಂತವರ ಮುಂದೆ ಇಂದು ತಲೆ ತಗ್ಗಿಸುವಂತಾಯಿತು ನನ್ನ ಜೀವನ. ಹತ್ತೂರಿಗೆ ಹಮ್ಮೇರನಾಗಿ ಮೆರೆಯುತ್ತಿರುವ ಆ ಸೊಕ್ಕಿನ ಶ್ರೀಮಂತನಿಗೆ ಮಿಕ್ಕಿದ ಹುಲಿಯಾಗಿ ಅವನಿಂದಾದ ಅನ್ಯಾಯಕ್ಕೆ ಜನರಿಂದ ಚೀತು ಎಂದು ಉಗಿಳಿಸಿಕೊಂಡಬೇಕೆಂದಿರುವ ಈ ನಿನ್ನ ತಮ್ಮನ ಕೈ ಕಟ್ಟಿ ಹಾಕಿಬಿಟ್ಟ ಈ ನನ್ನ ತಮ್ಮ ಶಂಕರ್. ಸಮಾಧಾನ ಮಾಡಿಕೋ ಅರ್ಜುನ, ಸಮಾಧಾನ ಮಾಡಿಕೋ. ಈಗ ನಾವು ಏನು ಹೇಳಿದರೂ ಕೀಳುವ ಸ್ಥಿತಿಯಲ್ಲಿ ಅವನಿಲ್ಲ. ಯಾಕಂದರೆ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟು ಬೆಳೆಸಿದವರು ಲೆಕ್ಕಕ್ಕೆ ಇಲ್ಲ ಅಂದಾಗ ಇನ್ನು ನೀನು ಹೇಳಿದ ಮಾತು ಅವನು ಹೆಂಗೆ ಕೇಳ್ತಾನಪ್ಪ, ಹೆಂಗೆ ಕೇಳ್ತಾನೆ? ಮೀಸೆ ಬಂದ ಮೇಲೆ ಮೂಗಿ ಯಾರಿಗೆ ತಾನೇ ನೆನಪಿರುತ್ತೆ? ಹಾಗೇನೆ ಹೆಣ್ಣಿನ ತೋಳಿನಲ್ಲಿ ಬಿದ್ದವನಿಗೆ ಬುದ್ಧಿ ಹೇಳುವುದು ಒಂದೇ, ಬೋರ್ಗಲ್ ಮೇಲೆ ನೀರು ಸುರುವುದು ಒಂದೇ. ಅದಕ್ಕೇನಪ್ಪ, ಹಿರಿಯ ಅಣ್ಣನಿಗೆ ಇಂಥ ವಿಷಯದಲ್ಲಿ ಭಾರ ತಪ್ಪಿದ್ದಲ್ಲ ಅಂತ ಈ ಕಲಿಯುಗದಲ್ಲಿ. ಅಣ್ಣ, ಈ ನಿನ್ನ ಮೊಸಳೆ ಕಣ್ಣೀರಿಗೆ ಕರಗುವನಲ್ಲ ಈ ಶಂಕರ್. ನೋಡಿದೀಯ ಅರ್ಜುನ, ಹೇಗೆ ಮಾತನಾಡಿ ಹೋದ ಈ ನಿನ್ನ ತಮ್ಮ? ಮೊಸಳೆ ಕಣ್ಣೀರಂತೆ. ಆಯ್ತಪ್ಪ, ಅವನಿಷ್ಟದಂತೆಯೇ ಆಗಲಿ. ಇನ್ ಮುಂದೆ ಏನು ನಡೆಯುತ್ತೋ ನಡೆಯಲಿ. ನಾನಿನ್ನು ಬರ್ತೀನಿ. ಎಂಥ ಒಡ ಹುಟ್ಟಿದ ಸಹೋದರರು ನಾವು. ಒಂದೇ ಕರುಳ ಬಳ್ಳಿಯಿಂದ ಬಂದರೂ ಸಹ ನನ್ನ ಅಣ್ಣನ ಮಾತಿಗೆ ಬೆಲೆ ಕೊಡದೆ ಹೋದನಲ್ಲ ನನ್ನ ತಮ್ಮ ಶಂಕರ್. ಹೋಗ್ಲಿ ಬಿಡಿ ಮಾಮ, ನೀವ್ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ನೋಡಿ, ಅವನು ಈಗಾಗಲೇ ಪ್ರೀತಿಯ ಬಲೆಯಲ್ಲಿ ಬಿದ್ದೇನೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿದರೆ ಫಲವೇನು? ಹೋಗ್ಲಿ, ಅವನಿಷ್ಟದಂತೆ ಮದುವೆ ಮಾಡಿದ್ರಾಯ್ತು. ಗಂಗಾ, ನಿನಗಿದ್ದಷ್ಟು ಬುದ್ಧಿ ಆ ನನ್ನ ತಮ್ಮನಿಗೆ ಇಲ್ಲವಲ್ಲ. ಹೋಗಲಿ, ಅಣ್ಣನ ಮಾತಿನಂತೆ ಮದುವೆ ವಿಚಾರದಲ್ಲಿ ನಿನ್ನ ಒಪ್ಪಿಗೆ ಏನು? ಮಾಮ, ನನ್ನ ಒಪ್ಪಿಗೆಯನ್ನು ಒಪ್ಪೆ ಈ ಕತ್ತನ್ನು ನಿಮಗೆ ಕೊಟ್ಟು ನಿಮ್ಮ ಕೈಯಾರೆ ನನ್ನ ಕೊರಳಿಗೆ ತಾಳಿ ಕಟ್ಟಿಸಿಕೊಂಡು ನಿಮ್ಮ ಸತ್ಯ ಆದಗಲೇ ನನ್ನ ಮನಸ್ಸಿಗೆ ತೃಪ್ತಿ. ಎದ್ದೇಳು ಗಂಗಾ, ಎದ್ದೇಳು. ನಿನ್ನಂಥ ಗುಣವಂತಿಯನ್ನು ಸತಿಯಾಗಿ ಪಡೆಯುವುದಕ್ಕೆ ನನ್ನ ತಂದೆ ತಾಯಿಗಳ ಪುಣ್ಯವೇ ಸರಿ. ಹಾಗಾದ್ರೆ ಈ ಸಂತೋಷದ ಸಮಯದಲ್ಲಿ ಒಂದು ಸವಿಗೀತೆಯನ್ನು ಹಾಡೋಣ ನಮ್ಮ. ಅನುರಾಗದ ಹೊಸ ಆನಂದವೋ
ಬಹುಜನ್ಮದ ನಮ್ಮ ಅನುಬಂಧವೋ ಹೂವಾಗಿ ತನುವಾಗಿ ಸೇನಾಗಿ ಮನ ಚೇನಾಗಿ ಜೀವನದ ಸಾಗರದಿ ತಿಳಿದೆ ಎಲೆಯಲೆಯಾಗಿ ಆ ಜೀವನದ ಸಾಗರದಿ ತಿಳಿದೆ ಎಲೆಯಲೆಯಾಗಿ ಅಂದು ನಿನ್ನ ನೋಡಿದ ಹಾಗೆ ನನ್ನ ಮನದಲ್ಲಿ ಇಂದು ನಿನ್ನ ಸೇರಿದ ಹಾಗೆ ಅಂತರಾಳದಲ್ಲಿ ನೀನು ನೂರು ನೆನಪು ನನಗೆ ಜೀವಗಳ ರಾಗಭಾವ ಹೀಗೆ ಎಂದು ಕಾಣುವೆ ಲಲ ಲಾಲ ಈಗೇನಾದರೂ ಮಾತನಾಡಿದರೆ ನನ್ನ ತಮ್ಮನನ್ನು ನಾನೇ ಕಳೆದುಕೊಳ್ಳಬೇಕಾಗುತ್ತದೆ. ಹೇಗಾದರೂ ಮಾಡಿ ಆ ಜಯರಾಜನ ತಂಗಿ ಶೀಲಾಳನ್ನು ನನ್ನ ಮನೆ ತುಂಬಿಸಲೇಬೇಕು. ಈ ವಿಷಯವನ್ನು ಆ ಕುಲಕರ್ಣಿ ಹತ್ತಿರ ಮಾತನಾಡಿ ಹೇಳಿ ಕಳಿಸಿದರಾಯಿತು. ನನ್ನ ಸ್ನೇಹಿತನಾದ ಹತ್ತೂರಲ್ಲಿ ನಿನ್ನಂತ ಯಾರಿಲ್ಲೇ ಲೈಲ್ಯಾಂಡು ಗಾಡಿ ಹತ್ತಿ ಬಂತೊಂದು ಕಲಾಕೃತಿ ಸರ್ವಾಂಗ ನರಂ ಐತಿ ಸೌಂದರ್ಯ ಗರಂ ಐತಿ ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಡಗಿ ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ನಿಮ್ಮ ನೋಡಕ ಬಂದನಿ ಭಾವ ನನ್ನ ಶಿಷ್ಟರು ಬಾಯ್ ಫ್ರೆಂಡ್ ನೀವ ಯಾವ್ಯಾಗ ಇಟ್ಕೊತೀರಿ ಅದ್ಯಾಗ ನಿಂತು ಬಲ್ರಿ ಕಿಸ್ತು ಕೊಟ್ರಿ ಒಂದ ಸರತಿ ಪುಷ್ಪವತಿ ಪುಷ್ಪವತಿ
ಹೋಗಬ್ಯಾಡ್ರಿ ನಮಗೆ ತಮ್ಮು ಏರ್ತೈತಿ ಧಡಕನ್ನು ನಮ್ದು ಏನ ಇದ್ರು ಮನೆಯೂಟ ತಿನ್ನಂಗಿಲ್ಲ ಹೊರಗ ಗುಲ್ಕನ್ನು ಪುಷ್ಪವತಿ ನೋವನ ಬ್ಯಾಡ್ರಿ ನೋವಾಗತ್ತಿ ಎಸ್ ಅಂದ್ರು ತ್ರಾಸಕತಿ ನೋ ಅಂದ್ರು ತ್ರಾಸಕತಿ ಬ್ಯಾಕು ಬಳಗು ಯಾಕೆ ಬಿಡುತ್ತಿ ಪುಷ್ಪವತಿ 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 ಅಕ್ಕನ ರವಿಕೆ ತೊಟ್ಟಾಗಲ್ಲ ನೀವ ನೆನಪಾಕಿರಿ ಭಾವ ಬೇಗೋ ಬೇಗೋ ಆಗೋಕೆ ನೀ ತಡಕಳ್ಳದ ಇಲ್ಲ ಜೀವ ಬುಲ್ಬುಲ್ಲು ಬರುತ್ತಾಳ ಬಾಯ್ ತುಂಬ ಬೈತಾಳ ನಿಂಗೆರಡು ಬಿಡ್ತಾಳ ನನ್ನೆಳ್ಕೊಂಡು ಹೋಗ್ತಾಳ ಎದಿ ಹತ್ರ ಯಾಕೆ ಬರುತ್ತಿ ಏದುಸರ ಯಾಕೆ ಬಿಡುತ್ತಿ ಅಲಿ ಎತ್ತರ ಯಾಕೆ ಜಿಗಿತಿ ಕಿವಿ ಹತ್ರ ಯಾಕೆ ನಗತಿ ಬಾಡಿ ಬಳಕು ಯಾಕೆ ಬಿಡುತ್ತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಪ್ರೀತಿಸುವವರಿಗೆ ನಾನು ಜಯರಾಜ್, ಎದುರಾದವರಿಗೆ ಹತ್ತುವುದು ಕಣ್ಣೀರಿನ ಕರ್ಮ. ಇದೇ ಈ ಜಯರಾಜನ ಮರ್ಮ. ಲೇ ಅರ್ಜುನ, ಸತ್ಯ ನ್ಯಾಯ ನೀತಿ ಧರ್ಮವನ್ನು ಎತ್ತಿಡೆನೆಂಬ ಹುಚ್ಚು ಸಾಸಿಗೆ ಕೈ ಹಾಕಿದ ಹಸುಗೂಸು ನೀನು. ಯಾಕಂದ್ರೆ ಸ್ವಾತಂತ್ರ್ಯಕ್ಕಾಗಿ ಸಿಡಿದೆದ್ದು ಹೋರಾಡಿದ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನ್ನು ಬ್ರಿಟಿಷರೇ ಹಿಡಿದುಕೊಟ್ಟ. ಚಂಡಾಲರಿರುವ ದೇಶವಿದು ಅಂದಾಗ ಕೇವಲ ನೀನು ಗೇನು ಹೊಟ್ಟೆಗಾಗಿ ಹಿಟ್ಟು ತುಂಬಿಸಿಕೊಳ್ಳುವ ತಿರುಕ ಅಂದಾಗ ನಮಗೆ ಎದುರಾಗಿ ಹಠಕ್ಕೆ ಬಿದ್ದರೆ ಚಟ್ಟ ಏರುವುದು ನಿನ್ನ ಹೆಣ ನಿಶ್ಚಿತ. ಕುಲಕರ್ಣಿ, ಏ ಕುಲಕರ್ಣಿ, ಎಲ್ಲಿ ಹಾಳಾಗಿ ಹೋಗಿರುವೆ? ಎಲ್ಲಿ ಹಾಳಾಗಿ ಹೋಲ್ರಿ, ನಿಮ್ಮ ಮನೆ ಹಂಗನ ಬಿದ್ದು ಸಾಯಕತ್ತೇನೆ ನಾನು. ಸಾವುಕಾರ, ನನ್ನ ಪರಿಸ್ಥಿತಿ ಹೆಂಗಾಗೈತಿ ಅಂದ್ರೆ ರೀ ಅಣ್ಣಾರ, ಅರ್ಶಿನ ಕೊಳದಾಗ ಹೋಗಿ ವರ್ಷದ ಕೂಳ್ ಕಳ್ಕೊಂಡಾಗೈತ್ರಿ ನನ್ನ ಪರಿಸ್ಥಿತಿ. ಅಂದರೆ ನಿನ್ನ ಮಾತಿನ ಅರ್ಥ? ನಿಮಗಂತೂ ಸಣ್ಣ ಹಿಡ್ಕೊಂಡು ನೋಡ್ಕೊತ ಬಂದರೆ ಅರ್ಥವಿಲ್ಲದ ಮಾತ, ವ್ಯರ್ಥವಿಲ್ಲದ ಕೆಲಸ ಈ ಕುಲಕರ್ಣಿ ಯಾವಾಗೂ ಮಾಡಂಗಿಲ್ಲ ಅನ್ನೋದು ನಿಮಗೆ ಗೊತ್ತೂ ಐತ್ರಿ. ಅದ್ರಾಗನ ಗುರುಲಿಂಗನ ತಮ್ಮ ಅರ್ಜುನ ಭೇಟಿಯಾಗಿದ್ರಿ ಸಾವುಕಾರ, ಅದಕ್ಕೆ ಬರ್ಬೇಕಾರ ಹಾದ್ಯಾಗ ತಡ ಆತ್ ನೋಡ್ರಿ. ಕುಲಕರ್ಣಿ, ಬೆಟ್ಟದಂತ ಸುದ್ದಿ ಕೊಟ್ಟ ಕಳಿಸಲಾಕೆ ಆ ಅರ್ಜುನನ ತಮ್ಮನ ಜೊತೆ ನೆಂಟಸ್ತನಕ್ಕೆ ಬೆಳೆಸುತ್ತಿದ್ದೇನೆಂದು ತಿಳಿದುಕೊಂಡಿದ್ದಾನೆ ಆ ಬಡಪಾಯಿ ಗುರುಲಿಂಗನ ತಮ್ಮ. ಸಾವುಕಾರ ರೋಗಿ ಬಯಸಿದ್ದು ಹಾಲ ಅನ್ನನರೇ, ಡಾಕ್ಟ್ರ ಹೇಳಿದ್ದು ಹಾಲ ಅನ್ನನರಿ, ಹಾಲ ಅನ್ನನ. ಸಾವುಕಾರ, ಅದ್ರಾಗ ಏನಾಗೈತಿ ಅಂದ್ರೆ ಆ ಅರ್ಜುನ್ ತಮ್ಮ ಶಂಕರ ನಮ್ಮ ಶೀಲವ ಮತ್ತು ಕಾಲೇಜ್ ಕುಂದಿಟ್ಟು ಬಂದಿದ್ದು ನೋಡ್ರಿ, ದೂರ ಕಲೀಲಿ ಅಂತೇಳಿ.
ಅಲ್ಲೇನೋ ಪ್ರೀತಿ ಲವ್ ಮಾಡ್ಯಾರತ್ರಿ ಅವ್ರು. ಮತ್ತು ಅದು ಅಟ್ಟ ಬಿಟ್ಟಿಲ್ರಿ ಅವ್ರ ಮದ್ವೆ ತಕಾನು ಹೋಗ್ಯಾರತ್ರಿ. ಮತ್ತು ಅರ್ಜುನ್ ಏನಂದ್ರಿ, ನಮಗೆ ಒಪ್ಪಿಗೆ ಐತಿ, ನಿಮ್ಮ ಸಾವುಕಾರ್ಗೆ ಒಪ್ಪಿಗೆ ಐತಲ್ಲ ಕೇಳಿ ಬರೋಗತ್ ಕಳ್ಸ್ಯಾನಿಲಿ. ಕೋಲಕಾರನೇ, ಯಾರು ಎದುರುಗಡೆ ನಿಂತು ಮಾತನಾಡುತ್ತಿದ್ದೇನೆ ಎಂದು ಮನದಲ್ಲಿ ಎಚ್ಚರವಿಟ್ಟುಕೊಂಡು ಮಾತನಾಡು. ಇವನು ಈ ಊರಿನ ಗರ್ಭ ಶ್ರೀಮಂತ. ಅದರಿ ಸಾವುಕಾರ ಅದರಿ. ಅಲ್ಲ ಇದ್ದಂಗೆ ಹೇಳ್ಕೋತ ಬಾಣಿ ಅಂದ್ರೆ ನಿಮ್ಮ ಸಾವುಕಾರಿಕೆ ಒಳಗೆ ಬಡಿತುನು ಕಡಿತುನು ಒಂದು ವೇದಾಂತ ಒಳಗೆ ಹೇಳ್ತೀರಿ ನೀವು. ಮತ್ತು ಏನೂ ಕೇಳಿ ಬರಲಿಲ್ಲ ಅಂದ್ರೆ ಅವನು ಚೌಕಿ ಕೂತಿರ್ತಾನ್ರಿ, ಗಾಂಧಿ ಚೌಕಿಗೆ ಅರ್ಜುನ. ನಿಮ್ಮ ಸಾವುಕಾರನ ಕೇಳಿದನ್ಲೇ ಇಲ್ಲ ನಿಂದ ಚರ್ಮ ಸುಲಿತಂತಾನ್ರಿ, ಚರ್ಮ ಸುಲಿತಂತಾನ. ನಿಮ್ಮಿಬ್ಬರು ಕೈಯಾಗ ಸಿಕ್ಕ ನನ್ನ ಪರಿಸ್ಥಿತಿ ಎಲ್ಲಿ ಬಂದದಂದ್ರೆ ಅಡ್ಡಕೋತ್ನ್ಯಾಗ ಅಡಿಕೆ ಸಿಕ್ಕಂಗೈತ್ರಿ ನನ್ನ ಪರಿಸ್ಥಿತಿ. ಕೋಲಕಾರನೇ, ನಮ್ಮ ಸಿರಿತನಲ್ಲಿ ಬೆಳೆದ ನನ್ನ ತಂಗಿಯನ್ನು ಆ ಬಿಕಾರಿ ಬಡವನ ಸೊಸೆಯಾಗಬೇಕೇ? ನೆವರ್! ಅದು ಎಂದಿಗೂ ಸಾಧ್ಯವೇ ಇಲ್ಲ. ಒಬ್ಬರಿಗೆ ಗತಿ ಇಲ್ಲದವನ ಒಬ್ಬರಿಗೆ ಬೇಡಿದರೆ ಬೆಪ್ಪನಂತೆ ಒಪ್ಪಿ ಮದುವೆ ಮಾಡಿಕೊಡಲು ನಾವೇನು ನಮ್ಮ ಆಸ್ತಿಯನ್ನು ದಾನ ಧರ್ಮಕ್ಕಿಟ್ಟಿದ್ದೇನೆ ಎಂದು ತಿಳಿದುಕೊಂಡಿದ್ದಾನೆ ಆ ಬಂಡ ಬಡ್ಡಿ ಮಗ ಅರ್ಜುನ. ನೀವು ತಿಳ್ಕೊಂಡಂಗಲ್ರಿ, ನೀವು ತಿಳ್ಕೊಂಡಂಗಲ್ಲ ಸಾವುಕಾರ. ಜೋಗದ ಗುಂಡಿನ ಬೇರೆ ರೀ, ಅದ್ರಾಗ ಈ ತಿಪ್ಪಿ ಗುಂಡಿ ತರ್ಲ ಅದ ಬೇರೆ ರೀ, ಅದ ಬೇರೆ ಅನ್ನೋರ. ನಮ್ಮ ಸಾವುಕಾರನ ಕಣ್ಣಾಗ ದಾಡಿ ಬಿಟ್ಟವ್ರೆಲ್ಲ ಸನ್ಯಾಸಿಗತಿನ ಕಾಣಿಸ್ತಾರ್ರಿ, ಸನ್ಯಾಸಿಗತಿನ ಕಾಣಿಸ್ತಾರ. ಏನೋ ಕಾಲೇಜ್ನ್ಯಾಗ ಪ್ರೀತಿ ಮಾಡ್ಯಾರ, ಮಾಡ್ಬಾರ್ದಕ್ಕಂತ ಹಾಳು ಬೀಳುವಾಗ ಅಲ್ಲೇ ಬಿಟ್ಟಾರ ಬರ್ಬೇಕರ್ಲಿ. ಅದನ್ನು ಇಲ್ಲಿ ಊರು ತಕೊಂಡು ತೊಗೊಂಬಂದಾರ್ರಿ. ಮತ್ತು ಮದ್ವಿನೂ ಹಾಕಣಕತ್ಯಾರ್ರಿ. ಮದ್ವೆ ತಕೊಂಡು ಹೋಗೈತ್ರಿ. ಬೇಕಾರೆ ಇದು ಏನು ಅನ್ನೋದು ಗೊತ್ತಾಗ್ಬೇಕಾರೆ ನಿಮ್ಮ ಶೀಲಮ್ ಅವ್ರನ್ನ ಕೇಳಿಬಿಡ್ರಲಿ. ಕೋಲಕಾರನೇ, ಕುರಿಯನ್ನು ಕೇಳಿ ಮಸಾಲೆ ಅರಿವ ಜಯಮಾನ ಈ ಜಯರಾಜಂದ ಅಲ್ಲ ಅಂದಾಗ ಏನೂ ಅರಿಯದ ನನ್ನ ತಂಗಿಯ ಶೀಲನ ತಲೆಯಲ್ಲಿ ಎಲ್ಲದ ಸಲ್ಲದ ಪ್ರೀತಿ ಎಂಬ ಹುಚ್ಚು ಹಿಡ್ಸಕ್ಕೆ ನನಗೆ ಇಷ್ಟವಿಲ್ಲ. ದನಿಗಳ ಸಾವುಕಾರ ಶ್ರೀಮಂತರ ಮುಳ್ಳಿನಿಂದ ತೆಗಿಬೇಕ್ರಿ, ಮುಳ್ಳಿನಿಂದ ತೆಗಿಬೇಕ. ಮತ್ತು ಸುಳ್ಳತ್ತಾರ ನೋಡ್ರಿ, ಅದು ಸುಳ್ಳಿನಿಂದನ ಸಾಧಿಸ್ಬೇಕ್ರಿ. ಸತ್ಯ ಏನಂಬುದು ಪಕ್ಕಾ ನಿಮ್ಗೆ ತಿಳಿಬೇಕಾದ್ರ ಆ ದೇವ್ರಂತ ಶೀಲವನ್ನ ಕರೆದು ಬಿಡ್ರಲ್ಯ. ಶೀಲಾ, ಶೀಲಾ, ಯಾಕಣ್ಣ ಅರ್ಜೆಂಟ್ ಕರ್ತಾ ಇದ್ದೆಲ್ಲ ಏನು ವಿಷಯ? ಏನಿಲ್ವಾ ಶೀಲವ, ಇಲ್ಲಿ ನೋಡಿಲಿ ಏನೋ ಶಾಲ್ಯಾಗ ಏನೋ ಮಾಡಿರ್ತ ಊರವ್ರು ಇಲ್ಲು ಸೊಲ್ಲಗಳು ಮಾತಾಡಿ ನಮ್ಮ ಸಾವುಕಾಂದು ನಮ್ಮದು ಕಿವಿ ಜ್ವಾಣ್ಣಂದು ಕೇಳಿ ಅದಕ್ಕೆ ನಿನ್ನ ಕರಿಬೇಕಾತವ. ಕುಲಕರ್ಣವ್ರೆ, ವಕ್ರ ದೃಷ್ಟಿಯಿಂದ ಚಕ್ರ ಬೀಸೋದನ್ನು ಬಿಟ್ಟು ಇದ್ದ ವಿಷಯನ ನೇರವಾಗಿ ಕೇಳಿ ಹೇಳ್ತೀನಿ. ಅಣ್ಣ ನೀನಾದ್ರೂ ಅಷ್ಟೇ ನೇರವಾಗಿ ಕೇಳು, ಹೇಳ್ತೀನಿ. ಏನೂ ಇಲ್ಲಮ್ಮ ಶೀಲಾ, ಆ ಅರ್ಜುನನ ತಮ್ಮ ಶಂಕರ್ ನಿನ್ನನ್ನು ಪ್ರೀತಿಸುತ್ತಿದ್ದಾನಂತೆ. ಅದಕ್ಕೆ ಅವರನ್ನ ಸಂಬಂಧ ಬೆಳೆಸಲ ಕೇಳಿ ಕಳಿಸಿದ್ದಾನೆ. ಹೌದೇನಮ್ಮ? ಓಹೋ, ಶಂಕರ್ ಅವ್ರ ಮನೆಯಲ್ಲಿ ನಮ್ಮಿಬ್ಬರ ಪ್ರೀತಿ ವಿಷಯ ತಿಳಿಸಿ ಮದುವೆಗೊಪ್ಪಿಸಿ ಇಲ್ಲಿ ಕಳಿಸಿರ್ಬೋದು. ಇಂಥ ಸಮಯದಲ್ಲಿ ನಾನಿಲ್ಲ ಅಂತ ಹೇಳಿದ್ರೆ ನನ್ನ ಮದುವೆ ಮುರಿದು ಬೀಳುತ್ತೆ. ಇಲ್ಲ, ನಾನು ನಿಜ ಹೇಳಲೇಬೇಕು. ಶೀಲವ, ಸುಮ್ಮನಿತ್ರ ಎದಕ್ಕೆ ಬರ್ತತಿ? ಕೈಯಾಗ ಸೌಟತಿ, ಸುಳಕ ಎದ್ದಿ ಕೈ ಸುಟ್ಕೋತಿ ನೋಡ್ಲಿ. ಅಲ್ಲ ಹಿಂಗೆ ಗಪ್ಪು ಚುಪ್ಪು ನಿತ್ಯತ್ರಿಕ ನಮ್ಮ ಸಾವುಕಾರ ತಕ ಬಂದು ಕಂಟಕ ಸುಮ್ಮ ಬಗೆಹರಿಯಂಗಿಲ್ವ? ಇದ್ದದ ಹೇಳಿಬಿಡುವ, ಇದ್ದದ ಹೇಳಲ್ಲಿ. ಹೌದಣ್ಣ, ನಾನು ಶಂಕರ್ ಕಾಲೇಜ್ನಲ್ಲಿ ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ವಿ. ಬಟ್ ಆ ಪ್ರೀತಿ ಈಗ ಮದುವೆ ಹಂತಕ್ಕೆ ಬಂದಿದೆ. ನಾನೇ ಈ ವಿಷಯ ಹೇಳಬೇಕು ಅನ್ಕೊಂಡಿದ್ದೆ, ನೀವೇ ಕೇಳಿಬಿಟ್ರಿ. ಮೊಚ್ಚು ಬಾಯಿ, ಅರಮನೆಯಲ್ಲಿ ಗಿಣಿಯಂತೆ ಸಾಕಿದೆ ನಿನ್ನನ್ನು. ಗಿಡಗನ ಕೈಯಲ್ಲಿ ಕೊಡುವಷ್ಟು ಮುಟ್ಟಾಳನಲ್ಲ ಈ ನಿನ್ನನ್ನ. ಅರಮನೆಯಲ್ಲಿ ರಾಣಿಯಾಗಿ ಬೆಳೆಸಿದೆ ನಿನ್ನನ್ನು. ಕೇವಲ ಕೆಲಸವಿಲ್ಲದ ಬಡವನನ್ನು ಕಟ್ಟಿಕೊಳ್ಳುವೆಯಾ? ಈ ನಿನ್ನ ಹೊತ್ತು ಪ್ರೇಮವನ್ನು ಬಿಟ್ಟು ಬಿಡು ಇಲ್ಲಿಗೆ. ಸಾವುಕಾರ ಬೂದಿ ಮಿಚ್ಚದ ಕ್ಯಾಂಡ ಸುಮ್ ಕೂತಿಲ್ರಿ. ನಮ್ಮ ಮನ್ಯಾಗನ ಹತ್ತಿ ನಿಗಿ
ಉರ್ಯಾಕತ್ತೈತಿ ಕುಲಕರ್ಣಿಯವರೇ, ಇದು ಅಣ್ಣ ತಂಗಿಯರ ವಿಷಯ. ಮಧ್ಯದಲ್ಲಿ ನೀವು ಬಾಯಿ ಹಾಕಬೇಡಿ. ಅಣ್ಣ, ನೀ ನನಗೇನೆ ಅಂದ್ರು ಸರಿ, ನನ್ನನ್ನ ಎಷ್ಟೇ ಹೊಡೆದ್ರು ಸರಿ, ನಾನು ಶಂಕರ್ನ ಪ್ರೀತಿಸ್ತಾ ಇದ್ದೀನಿ. ಮದುವೆ ಆಗ್ಬೇಕಂತ ನಿರ್ಧಾರ ಕೂಡ ಮಾಡ್ಬಿಟ್ಟಿದ್ದೀನಿ ನಾನು. ಇಲ್ಲ, ನಾಯಿಯನ್ನು ತಂದು ಪಲ್ಲಕ್ಕಿಯಲ್ಲಿ ಕೂಡಿಸಿ ಮೆರವಣಿಗೆ ಮಾಡಿದರು ಅದು ತನ್ನ ಕಸಬನ್ನು ಬಿಟ್ಟಿತೆ ಅಂದಾಗ ಸಿರಿತನವನ್ನು ಅನುಭವಿಸಬೇಕೆಂಬ ಹುಚ್ಚು ಪ್ರೀತಿ ಆಸೆ ತೋರಿಸಿ ವಂಚು ಹಾಕುತ್ತಿರುವನು ಆ ನಿನ್ನ ಕಪಟ ಪ್ರೀತಿಯ ಶಂಕರ. ಅಣ್ಣ, ಶಂಕರ್ ನಿನ್ನ ತಂಗಿಯನ್ನು ಪ್ರೀತಿಸ್ತಾ ಇದ್ದಾನೆ ಅಂತ ಸಿಟ್ಟಿಗೆದ್ದು ಈ ರೀತಿ ಮಾತಾಡೋದು ಸರಿಯಲ್ಲ. ಅವನು ಕಲ್ತಿದ್ದಾನೆ, ಮುಂದೊಂದು ದಿನ ಅವ್ರಿಗೂ ನೌಕರಿ ಅಂತ ಸಿಗುತ್ತೆ. ಸಿಗತ್ತವ ಅಲ್ಲ, ತಲಿ ಗಟ್ಟಿ ಐತೆ ಶೀಲವ. ಹೋಗಿ ಗ್ವಾಡಿಗೆ ಹಾದ್ರ ಗ್ವಾಡಿಗೆ ಆಗಂಗಿಲ್ಲ. ಆಗುದ ನಮ್ಮ ತಲೆಗೆ. ಮತ್ತು ರೊಕ್ಕಿಲ್ಲದ ಮನುಷ್ಯ ಈಗಿನ ಟೈಮ್ದಾಗ ರೆಕ್ಕಿಲ್ಲದ ಹಕ್ಕಿದ್ದಂಗ. ಶೀಲಾ, ನಮ್ಮ ಸಿರಿವಂತಿಗೆ ಸರಿ ಹೊಂದುವ ಹುಡುಗನಿದ್ದರೆ ಹೇಳು, ನನ್ನ ಸರ್ವ ಆಸ್ತಿಯನ್ನು ಅವನಿಗೆ ಕೊಟ್ಟು ನಿನ್ನ ಮದುವೆಯನ್ನು ಸುತ್ತು ಹತ್ತುವಳ್ಳಿ ಯಾರೂ ಮಾಡಿರಬಾರದು, ಹಾಗೇ ಮಾಡುತ್ತೇನೆ. ಬಡತನ ಸಿರಿತನ ಇದ್ಯಾವುದು ನನಗೆ ಗೊತ್ತಿಲ್ಲ. ನಾನು ಶಂಕರನ ಮದುವೆ ಆಗ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ನೀನು ಯೋಧರಾಗಿದ್ದೇ ಆದ್ರೆ ಮುಂದಿನ ದಾರಿ ನಾನು ನೋಡ್ಕೋತೀನಿ. ಕುಲಕರ್ಣಿ, ನೋಡಿದ್ಯಾ ನನ್ನ ತಂಗಿಯ ಸಕ್ಕಿನ ಮಾತುಗಳನ್ನು? ಇದಕ್ಕೇನಾದರೂ ಒಂದು ಉಪಾಯ ಮಾಡಲೇಬೇಕು. ಸಾಹುಕಾರ ನೋಡಾಕತ್ತೇನ್ರಿ, ಇನ್ನೇನಾರೇ ನಾವು ತಲೆ ಓಡಿಸಿ ಏನಾರು ಪರಕ್ ಮಾಡಾಕ ಹೋದೀವಿ ಅಂದ್ರೆ ರೀ ಬಂಗಾರ ಅಂತ ನಿಮ್ಮ ತಂಗಿನ ಕಳ್ಕೋಬೇಕಾಕತಿ. ಅದಕ್ಕೆ ನಾ ಏನತ್ತನ್ರಿ, ಸುಮ್ಮ 4 ಮಂದಿ ಏನು ಕೂತ ನೋಡ್ರಿ ಊಟಕ್ಕೆ ಹಾಕ್ಸಿದಂಗ ಸುಮ್ಮ ಶಂಕರ್ ಕೊಟ್ಟು ಲಗ್ನ ಮಾಡಿಬಿಡುದು ಒಂದ ದಾರಿ ನೋಡ್ರಿ ನಮ್ಮದು. ಕುಲಕರ್ಣಿ, ನೀ ಹೇಳಿದಂತೆ ನನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದರೆ ಜಿಗಿದಾಡುವ ಸಕ್ಕಿನ ಅರ್ಜುನನಿಗೆ ಸಾಹುಕಾರನ ತಲೆ ಬಗ್ಗಿತ್ತೆಂದು ಆನೆ ಬಲ ಬಂದಂತಾಗುವುದಿಲ್ಲವೇ? ಸಾಹುಕಾರ 12 ಮೊಳ ಅಲ್ರಿ 18 ಮೊಳ ಜಂಪ್ ಮಾಡ್ಕೊಂಡು ಮ್ಯಾಲ ಜಿಗಿದ್ರು ತಿಳ್ಕೋರಿ, ಒಮ್ಮೆರೆ ನೆಲಕ್ಕೆ ಬಂದು ಕಾಲು ಊರಬೇಕ. ಅದ್ರಾಗ ನಾ ಸಿಕ್ಕಂಗ ಮೇಲೆ ನಿಂತ್ಕೊಂಡು ಒಮ್ಮೆಕಿನ ಬಲಿ ಕೊಡಬೇಕ. ಕುಲಕರ್ಣಿ, ಅಂದರೆ ನಿನ್ನ ಮಾತಿನ ಅರ್ಥ ಸ್ವಲ್ಪ ಬಿಡಿಸಿ ಹೇಳು. ಸಾಹುಕಾರ, ಸಾಯ್ಲಾಕ 1000 ದಾರಿ ಇದ್ರ ಬದುಕಾಕ ಒಂದ ದಾರಿ. ಆ ಅರ್ಜುನ್ ಬಿಟ್ಟು ಬಾಣ ನಮ್ಮ ಮನೆ ತಕ್ಕ ಬರೋಕಿಂತ ಮೊದಲ ರೀ ಯಾರಿಗಾರ ಹೇಳಿ ಪಾತ್ರ ಹಚ್ಬಿಡುನ್ರಿ. ಹಿಂಗ ಆ ಪಾತ್ರಕ್ಕೆ ಬಡದ ಬಾಣ ವಾಪಸ್ ಹೋತಂದ್ರ ರೀ ಸಾಹುಕಾರ ಆಗ ಹಚ್ಚಿರಿದ್ ನಮ್ಮ ಮನಿ ಅಲ್ರಿ, ಆ ಅರ್ಜುನ ಬಡು ಮಗ ನಾನು ಅರ್ಜುನ ಮನಿ ರೀ ಸಾಹುಕಾರ. ಕುಲಕರ್ಣಿ, ಇಂಥ ಒಗಟಿನ ಮಾತುಗಳನ್ನು ಬಿಟ್ಟು ಮುಂದೇನು ಗತಿ ಹೇಳು. ಏನಿಲ್ರಿ, ನಿಮ್ಮ ತಂಗಿನ ಶಂಕರ್ಗ ಕೊಟ್ಟು ಲಗ್ನ ಮಾಡಿದ್ರಿ ಸಾಹುಕಾರ. ಈ ನಿಮ್ಮ ತಂಗಿ ಮುಖಾಂತರ ಏನು ಮಾಡಿದ್ರಿ, ಲಗ್ನ ಆತಂದ್ರೆ ಆ ಶಂಕರ್ ಇದ್ದದ ಬದುಕ ನಮ್ಮ ಆಸ್ತಿ ಆದಂಗ ಆತ. ಮತ್ತು ಸಾಹುಕಾರ ರೊಕ್ಕಿಲ್ದ ನಿಮ್ಮ ತಂಗಿ ಲಗ್ನ ಆತ್ರಿ, ಮತ್ತು ಯಾವುದು ಹೊಡೆದಾಡ್ದ ನಮ್ಮ ಫ್ಯಾಕ್ಟ್ರಿಗೆ 3 ಎಕರೆ ಹೊಲ ಸಿಕ್ತ್ರಿ. ಮತ್ತು ಸಾಹುಕಾರ ಇದನ್ನ ಹಂಗೆ ವಿಚಾರ ಮಾಡಲಿಲ್ಲ ರೀ. ನಾನು ನಿನ್ನ ಸಂಜೆ ಮಾಡಿ ಓಡ್ಬಂಗೆ ತೊಗೊಂಡು ನಾಲ್ಕರಿ ಸಬೇರನ ಹರ್ಯಾಂತಕ ತಲೆ ಕೆಟ್ಟು 4 ಕೂಡ ಮತ್ತೊಂದು ಆತು. ಅದು ಲಾಸ್ಟಕ್ಕೆ ಬತ್ ನೋಡ್ರಿ ತಲೆಯಾಗ, ಇದನ್ನ ಹಿಂಗ ಮಾಡ್ರಿ ನಮ್ಮ ಸಾಹುಕಾರ ಸುದ್ದ ಆಕತಿ ಅಂತೇಳಿ. ಹೆಂಗ್ರಿ ಸಾಹುಕಾರ ಕುಲಕರ್ಣಿ ಕರಾಮತ? ಶಾಬಾಷ್ ಕುಲಕರ್ಣಿ, ಶಾಬಾಷ್. ಮೆಚ್ಚಿದೆ ನಿನ್ನ ಜಾನತನಕ್ಕೆ. जला तो आग करते हैं, बुझा तो राख करते हैं, ए बरनो ना रखो जय राज करते हैं. ಲೇ ಅರ್ಜುನ, ಇನ್ನು ಮುಂದೆ ನಿನ್ನ ಹಾಲಿನಂತಿರೋ ಸಂಸಾರದಲ್ಲಿ ಹಾಲಾಹಲ ಕುಡಿಸಿ
ನಿನ್ನನ್ನು ಆ ಮನೆಯಿಂದ ಹೊರಗಟ್ಟಿ ನೀನು ಹಠ ಮಾಡಿಕೊಂಡಿರುವ 3 ಎಕರೆ ಭೂಮಿ ಇನ್ನು ಮುಂದೆ ಈ ಜಯರಾಜನ ಕೈವಶವಾಗಲೇಬೇಕು ಅಂದಾಗ ಈ ಜಯರಾಜ್ ಒಂದೇ ಕಲ್ಲಿನಿಂದ 2 ಹಕ್ಕಿ ಹೊಡೆಯುವ ಚಾಣಕ್ಯನೆಂದು ನಿನಗೆ ಗೊತ್ತಾಗಲೇಬೇಕು. ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲ, ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲ. ತಂದಾನೋ ತಂದಾನೋ. ಹಲೋ ಮಿಸ್ಟರ್ ಜಯರಾಜ್, ಏನು ಕುಲಕರ್ಣಿ ನೀವು ಬಹಳ ಸಂತೋಷದಿಂದ ಕಾಲ ಕಳೀತಿರೋ ಹಾಗೆ ಕಾಣುತ್ತಿದೆ. ಯಾಕೆ ನಮ್ಮ ಫ್ಯಾಕ್ಟ್ರಿಗೆ ಯಾವುದಾದ್ರೂ ಆಫರ್ ಬಂದಿತ್ತೇನು? ಹೌದು ಪೃಥ್ವಿರಾಜ್, ನಮಗೆ ಬಹು ದೊಡ್ಡ ಆಫರ್ ಬಂದಿದೆ. ಎಷ್ಟು ದಿನ ನಮಗೆ ಬೇಕಾಗಿದ್ದ ಅರ್ಜುನನ 3 ಎಕರೆ ಭೂಮಿ ಇನ್ನು ಮುಂದೆ ನಮ್ಮ ಕೈ ಸೇರುವ ಸಮಯ ಹತ್ತಿರ ಬಂದಾಯಿತು. ಹಾಗಾದರೆ ದುಡ್ಡಿನ ಆಸೆಕ್ಕಾಗಿ ದಡ್ಡನಾಗಿ ಮಾರಿಬಿಟ್ಟನೇ ಆ ಮುಟ್ಟಾಳ. ಬರ್ರಿ ಅಪ್ಗಳು ಹೇಳಿದ್ರಿ. ಅಲ್ಲ, ದುಡ್ಡಿಗೆ ಬಗು ಮಗ ಅಲ್ರಿ ಅವ, ದುಡ್ಡಿಗೆ ಬಗು ಮಗ ಅಲ್ಲ, ದಾವುಡಿ ಹಲ್ಲು ಚುಕ್ಕಿಲಾಡಿ ನನ್ನ ಮಗ ಅದಾನ್ರಿ. ದಣಿಗಳ ಹಿಂದಕ್ಕೆ 4 ವರ್ಷದಿಂದ ನಮ್ಮ ಸಾವುಕಾರ್ಗ ನಮಗೆ ಕೊಟ್ಟದ ನೆನಪ ಇನ್ನೂ ಮರ್ತಿಲ್ರಿ, ಮರ್ತಿಲ್ಲ. ಕುಲಕರ್ಣಿ, ಎಂಟನೇ ಬಂಟನೆಂದು ಹಮ್ಮಿನಿಂದ ಸೌಕಾರರ ನೆಂಟತ್ತಿಗೆ ಬೆಳೆಸಿನೆಂದು ಜಂಬ ಕೊಚ್ಚಿಕೊಂಡರೆ ಆ ಬಂಡ ಅರ್ಜುನಗೆ ದಂಡವಾಗಿ ಬೆಂಡೆತ್ತಿ ಅವನ ಸರ್ವ ಆಸ್ತಿಯನ್ನು ನಮ್ಮ ಕೈವಶ ಮಾಡಿಕೊಳ್ಳಲೇಬೇಕು. ಅಂದಾಗಲೇ ನಮ್ಮಂತ ಶ್ರೀಮಂತರ ಸೌವಾಸಕ್ಕೆ ಇನ್ನೊಂದು ಸಾರಿ ಬರಬೇಕಾದರೆ ಭಯ ಭಯ ಪಡಬೇಕು. ಅಂದಾಗಲೇ ನಮ್ಮ ಸಂಪತ್ತಿಗೆ ಬೆಲೆ ಸಿಕ್ಕಂತಾಗುತ್ತದೆ. ಹೌದು ಪೃಥ್ವಿರಾಜ್, ಸತ್ತ ಹೆಣಕ್ಕೆ ತುಂಡು ಬಟ್ಟೆನೆ ಬಿಡದೆ ಕಿತ್ತುಕೊಳ್ಳುವ ಈ ಕಲಿಯುಗದಲ್ಲಿ ನಾನು ಸತ್ತರೂ ಕೊಡಲ್ಲ ಎಂದು ಬೆಚ್ಚಿ ಬೀಳುವ ಮಾತುಗಳು ನಾಡಿ ನನ್ನನ್ನು ರೊಚ್ಚಿಗೆಬಿಸಿ ಕಪಟ ಕಾರಸ್ಥಾನದ ಕಂಬಿ ಒಳಗೆ ಸಿಕ್ಕಿ ಹಾಕಿಕೊಂಡ ಮಂಗನಂತೆ ಆಯಿತು ಆ ಅರ್ಜುನನ ಬದುಕು. ಬಕೀಟ್ ಗಟ್ಲೆ ಬೆಂಕಿ ತಗೊಂಡು ಬುಟ್ಟಿಗಟ್ಲೆ ಊದು ಹಾಕಿ ಎಷ್ಟು ಲೋಬಾನ ಎಬಿಸಿರು. ಈ ಟೈಮ್ದಾಗ ಏನು ದೇವ್ರ ಪ್ರತ್ಯಕ್ಷ ಆಗಂಗಿಲ್ಲ ರೀ, ಪ್ರತ್ಯಕ್ಷ ಆಗಂಗಿಲ್ಲ ಅಂತ ಕಾಲಿದ. ಇನ್ನು ಸತ್ಯ ಧರ್ಮ ನೋಡಿ ಬದುಕಾಕತ್ತೇನ್ರಿ, ಬದುಕಾಕತ್ತೇನ್. ಕುಲಕರ್ಣಿ, ಗಾಯಗೊಂಡ ವಿಷ ಸರ್ಪವನ್ನು ತಡವಿದರೆ ಎಡೆ ಎತ್ತಿ ಹೊಡೆಯದೆ ಬಿಟ್ಟಿತೆ ಅಂದಾಗ ಸಾವನ್ನೇ ಸೃಷ್ಟಿಸುವ ಸೃಷ್ಟಿಕರ್ತರೇ ಇಲ್ಲಿರುವಾಗ ಯಾವ ಯಾವ ಸಮಯದಲ್ಲಿ ಯಾರನ್ನು ಅಂತೆ ಹಾಡಬೇಕೆಂಬುದು ಹಠಕ್ಕೆ ಬಿದ್ದ ಈ ಪೃಥ್ವಿರಾಜನಿಗೆ ಚೆನ್ನಾಗಿ ಗೊತ್ತು. ಸಾವುಕಾರ, ಹುಚ್ಚು ಮಳೆ ಹೊರ್ತಕ್ಕ ಬಿತ್ತಿದ ಬೀಜನ ಹರ್ಕೊಂಡು ಹೊಂಟೈತ್ರಿ. ಅಲ್ಲ, ಏನ ಸಿಟ್ಟಿಗೆ ರೀ ಮೋಡ ಬೇಯಕ್ಕೆ ಬರ್ತೈತ್ರಿ, ಅಣ್ಣವ್ರು ಆಗಂಗಿಲ್ರಿ. ಬ್ಯಾಡ ಮಳಿ ಬೇಯಕ್ಕೆ ಬರ್ತೈತ್ರಿ, ಏನು ಬೇಯಕ್ಕೆ ಬರಂಗಿಲ್ಲ. ಬಿತ್ತಿದ ಬೀಜ ಅಂತೂ ಮೊದ್ಲ ಬೇಯಕ್ಕೆ ಬರಂಗಿಲ್ರಿ. ಅಣ್ಣವ್ರ ಸಾವುಕಾರ ಅದ್ರಾಗ ರೈತನದ್ ಬೇಯಕ್ಕೆ ಬರುತ್ತೇನ್ರಿ. ಹಂಗಾಗೈತ್ರಿ ನಮ್ಮ ಪರಿಸ್ಥಿತಿ, ಹಂಗಾಗೈತಿ. ಏ ಅರ್ಜುನ, ಒಣಗಿದ ಕಾಡಿಗೆ ಬೆಂಕಿ ಹಚ್ಚಿ ಜಳ ಕಾಯಿಸಿಕೊಳ್ಳುತ್ತಿರುವೆ ಅಲ್ಲ, ಆ ಬೆಂಕಿಯಿಂದ ನಿನ್ನ ಮನೆಯಲ್ಲಿ ಕಾಡ್ಗೀಚನ್ನೇ ಸೃಷ್ಟಿಸಿ ನರಕ ಯಾತನೆ ಕೊಡದೆ ಹೋದರೆ ಇವನು ಸೇಡು ತೀರಿಸಿಕೊಳ್ಳುವ ಛಲಗಾರ ಛತ್ರಪತಿನೇ ಅಲ್ಲ. ಪೃಥ್ವಿರಾಜ್, ಬಗಳುವ ನಾಯಿಗೆ ಮಾಂಸದ ತುಂಡು ಹಾಕಿ ಬಾಯಿ ಮುಚ್ಚಿಬಿಡುತ್ತೆ. ಎನ್ನ ಮುಂದೆ ಯಾರು ತಂಟೆಗೆ ಹೋಗಬಾರದೆಂದರೆ ಭಯ ಭಯ ಹುಟ್ಟಿಸಬೇಕು. ಆವಾಗ ಬಗಳುವ ನಾಯಿ ಬಾಲ ಮಡಚಿಕೊಂಡು ಓಡೋಗುತ್ತೆ, ಗೊತ್ತಾ? ಜಯರಾಜ್, ಹಸಿದ ಹುಲಿಯಂತೆ ಹೊಂಚು ಹಾಕಿ ಕುಳಿತು ಸಿಕ್ಕ ಪ್ರಾಣಿಯನ್ನು ಹಾರಿ ಹಿಡಿದು ಬಿಸಿ ಬಿಸಿ ರಕ್ತ ಕುಡಿಯುವ ಕಟುಕನ ಅಂದಾಗ ಧನಿಕರ ಜೊತೆಗೆ ಸಂಬಂಧ ಬೆಳೆಸುವುದು ಪತಿವ್ರತೆ ಮುಂಡೆ ಆಗೋದು ಯಾರೆಡೂ ಒಂದೇ.
ಸಾವುಕಾರ ಆನೆ ಕಟ್ಟಿ ಟೇಲರ್ ಗಟ್ಲೆ ಹರಿಯಾಗ್ಯದು ವಾಡಿ ತಂದು ಮೇಯಿಸ್ಬೋದು ರೀ. ಆದ್ರೆ ಇಂಥ ಹೆಣ್ಣು ಮನ್ಯಾಗ ಇಟ್ಕೊಂಡು ಹೆಂಗೆ ಸಾಕೋದಕ್ಕತ್ರಿ, ಹೆಂಗೆ ಸಾಕೋದಕ್ಕತಿ ನೋಡ್ರಿ. ಅವ್ರು ಇವ್ರು ಅನ್ನೋಕ್ಕಿಂತ ಮೊದಲ ಸುಮ್ಮ ಲಗ್ನ ಮಾಡಿಬಿಡು ನೋಡ್ರಿ, ಲಗ್ನ ಮಾಡಿಬಿಡುನು. ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲಿ, ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲಿ. ಜಯರಾಜ್ ಹಿಂದು ಮುಂದು ನೋಡದೆ ಆ ಬಂಡ ಅರ್ಜುನ ಬಂದು ಕೇಳಿದ ಕ್ಷಣ ನಿನ್ನ ತಂಗಿಯನ್ನು ಅವನ ತಮ್ಮ ಶಂಕರನಿಗೆ ಕೊಟ್ಟನೆಂದು ಖುಷಿ ಪಡುತ್ತಿರುವೆ ಅಲ್ಲ? ನೆವರ್! ಬಣ್ಣದ ಮಾತುಗಳಿಂದ ನಿನ್ನ ತಂಗಿಯನ್ನು ನನಗೆ ಕೊಡುತ್ತೇನೆಂದು ಸುಳ್ಳು ಹೇಳಿ ಆರದ ಗಾಯವಾಗಿ ಬರೆ ಎಳೆದು ಬಿಟ್ಟೆಯಲ್ಲ. ಈ ನಿನ್ನ ತಂತ್ರಕ್ಕೆ ಪ್ರತಿತಂತ್ರ ಹೂಡುವ ತಂತ್ರಗಾರನೂ ನಾನೆಂದು ಮರೆಯಬೇಡ. ರಾವಣ ರಾವಣ ಧಗ 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 ಅದರ ಹಿರಿವ ಬಿಟ್ಟ ನೋಡು ಮುರುಡೆ ಕಂಡು ಶಂಕರ ಶಿವ ಶಂಕರ. ಧಗ 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 ರಜರಿ ಹಿರಿ ಮಗ ಬಿಟ್ಟ ನೋಡು ಮುರ್ರೆ ಕಂಡ ಶಂಕರ ಶಿವಶಂಕರ. ಬಂದಿಡ್ದು ಬಂದ್ರು ಇವನು ಹುಚ್ಚೆತ್ತುತ್ತಾನೋ, ಬಂದಿಡ್ದು ಬಂದ್ರೆ ಇವನು ಹುಚ್ಚೆತ್ತು ಕುಡಿದಾನೋ, ಇವ ಕೆಂಚನಳ್ಳಿ ಕಚ್ಚ ಕಣನು. You come today, you come tomorrow. ಜಗವೇ ಒಂದು ರಣರಂಗ, ರಣವಿಕ್ರಮ ರಣವಿಕ್ರಮ ಧೈರ್ಯ ಇರಲಿ ನಿನ್ನ ಸಂಗ. ರಣವಿಕ್ರಮ ರಣವಿಕ್ರಮ ಬಾರ ಬಾರ ನನ್ನ ರಾಜ. ಲೇ ಜಯರಾಜ್, ಇರುವೆ ತುಂಬಿದ ಗೂಡಿನಂತಿದ್ದ ನನ್ನ ಸಂಸಾರವನ್ನು
ಆಸ್ತಿಯ ಆಸೆಗೋಸ್ಕರ ನನ್ನ ಹೆತ್ತ ತಂದೆ ತಾಯಿಯನ್ನು ಕೊಲೆ ಮಾಡಿ ಯಾರಿಗೂ ಗೊತ್ತಿಲ್ಲದಂತೆ ಹಾಯಾಗಿದ್ದೇನೆಂದು ತಿಳಿದುಕೊಂಡಿದ್ದೀಯಾ ಮಗನೇ? ನೆವರ್. ನೋಡ್ತಾ ಇರು, ಹೊತ್ತಿಲ್ಲದ ಹೊತ್ತಿನಲ್ಲಿ ಮತವೇರಿದ ಮದ್ದಾನೆಯಾಗಿ ನಿನ್ನ ಕಪಟ ಕರ್ಮದ ಅರಮನೆಗೆ ನುಗ್ಗಿ ನೀ ಮಾಡಿದ ಕರ್ಮದ ಕೆಲಸಕ್ಕೆ ಧರ್ಮದ ಶಿಕ್ಷೆ ಕೊಡಿಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಗಡ 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 ಗುಡು 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 ಗಡ 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 ಗುಡು 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 ವೀರಭದ್ರ. ಏಯ್, ಯಾರ ನೀನು? ಹಾದಿ ಒಳಗೆ ಹೆಣ್ಣು ಮಕ್ಕಳು ಅಡ್ಡಾಡ್ತಾರ ಒಂದು ಖಬರ್ ಇಲ್ಲ, ಹಾಯಕತ್ತಿಯಲ್ಲ. ಚಟ ತೀರ್ಸ್ಕೊಳ್ಳೋ ಹೇಸ್ ಕಾಣಿಸ ಥೂ ನೀನು. ಲೇ ಸೊಕ್ಕಿನ ಹೆಣ್ಣೆ, ದಾರಿ ತಪ್ಪಿ ಬರುವ ನಿನ್ನಂತ ಹೆಣ್ಣುಗಳನ್ನು ಮುಟ್ಟಿ ಹೇಸಿಗೆ ಪಡುವ ಹೇಸಿ ಗಂಡಸಲ್ಲ ಈ ಕರ್ಣ. ಹೀಗೆ ತತ್ವದ ಪದಗಳನ್ನು ಬಿತ್ತಿರಿಸುವ ನೀನು ದೂರ ಸರಿದು ಹೋಗಬೇಕೆಂಬ ಸಂಗತಿ ಗೊತ್ತಿಲ್ವೇ ನಿನಗೆ? ಅಂದರೆ ಮೈ ಮೇಲೆ ಕಬರಿಲ್ಲದೆ ಬರುವ ನಿನ್ನನ್ನು ನೋಡಿ ಸರಿದು ಬರಲಿಕ್ಕೆ ನೀನೇನು ಊರಿಗೆ ಬಿಟ್ಟ ದೇವರ ಹೊಸುಣ? ಏಯ್, ಮುಚ್ಚ ಬಾಯಿ. ಬಾಯಿಲಿ ನಾಲ್ಗೆ ಇದೆಯಾ ಅಂತ ಹರಿದಾಡಲು ಬಿಟ್ಟಿದ್ದೆ, ಆದ್ರೆ ನುಡಿದ ನಿನ್ನ ನಾಲ್ಗೆಯನ್ನು ಕಟ್ ಮಾಡಿ ಕೈ ಕೊಟ್ಟಿನ ಜೋಕಿ. ಜೋಕೆ ಜೋಕೆ ಮಾತುಗಳನ್ನಾಡಿ ಜಾರಿ ಹೋಗುವ ನಿಮ್ಮಂತ ಜಾರಣಿಯರಿಂದ ನಾಲಿಗೆ ಕಿತ್ತಿಸಿಕೊಳ್ಳಲಿಕ್ಕೆ ನಾನೇನು ಹಾಲು ಕುಡಿಯುವ ಹಸುಗೂಸಲ್ಲ. ಹಾಲಾಹಲ ಸೃಷ್ಟಿಸಿ ನಿಮ್ಮಂತ ಹರೆಯದ ಹೆಣ್ಣುಗಳನ್ನು ಸರಿ ದಾರಿಗೆ ತರುವ ಸರ್ದಾರ ನಾನು. ನಿನ್ನನ್ನು ಈಗಲೇ ಮುಗಿಸಿ ಬಿಡುವೆ. ಅಯ್ಯೋ ಬೇಡ, ನನ್ನನ್ನು ಬಿಟ್ಬಿಡು. ನಿನ್ನ ತಡೆದ ನನ್ನ ತಪ್ಪಾಯ್ತು, ಸಾರಿ, ಬಿಟ್ಬಿಡು ನನ್ನನ್ನು. ಇಷ್ಟೆಲ್ಲ ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗೆ ನಿನ್ನನ್ನು ಏನ್ ಮಾಡ್ಬೇಕು ಹೇಳಿ? ನೀವು ಹೇಳಿದ್ದನ್ನ ಮಾಡ್ತೀನಿ. ಹಾಗಾದರೆ ಹಾಡಿ ಕುಣಿ. ಆಯ್ತು, ನಿಮ್ ಇಷ್ಟದಂತೆ ಆಗಲಿ. ಓ ಪ್ರೀತಿಯೇ ಐ ಲವ್ ಯು. ಮೊದಲ ಹರುಷ ಈ ನಿಮಿಷ ಇರಲಿ 100 ವರ್ಷ ಹರಡುವ ಪ್ರೇಮಗೆ ಜನುಮವೇ ಪರವಶ. ಓ ಪ್ರೀತಿಯೇ ಐ ಲವ್ ಯು. ಕಣ್ಣ ಒಳಗಿಂದ ನಿನ್ನೆಯ ಬಣ್ಣಗಳು, ನಿನ್ನ ಒಳಗಿಂದ ನನ್ನ ಹೃದಯ ನಗಿಚೋ ನೋಟಗಳು.
ಹರ್ಷ ಓ ಪ್ರೀತಿಯೇ I love you. ಹಾಗಾದ್ರೆ ನನ್ನನ್ನು ಬಿಟ್ಬಿಡಿ, ನಾನು ಹೋಗ್ತೇನೆ. ತಂದಾನೋ 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 ಈ ಜಗವ ತಂದಾನೋ ಬಾರೋ ಬಾರೋ ನನ್ನ ರಾಜಕುಮಾರ ನನ್ನ ರಾಜಕುಮಾರ ನಾ ಬೇಸಿದ ಹೆಣ್ಣು ಬೇರೊಬ್ಬನ ಮಡದಿಯಾಗಿ ಈ ಮನೆ ಸೇರಿರುವಳು. ನನ್ನ ಕನಸಿನ ಕಣ್ಣೆ ಶೀಲಾ, ಯಾರೂ ಇಲ್ಲದ ಸಮಯವನ್ನರಿತು ಈ ಮನೆಗೆ ಕಾಲಿಟ್ಟಿರುವೆ. ಹೇಗಾದರೂ ಮಾಡಿ ಬಣ್ಣದ ಮಾತುಗಳಿಂದ ನನ್ನತ್ತ ಸೆಳೆಯಲೇಬೇಕು. ಜಯರಾಜ್, ನೀ ಮಾಡುತ್ತಿರುವ ಮೋಸದ ಆಟಕ್ಕೆ ಬ್ರಹ್ಮ ಬಲೆಯನ್ನು ಹೆಣೆದು ಆ ಬಲೆ ಒಳಗೆ ನಿನ್ನ ತಂಗಿಯನ್ನು ಸಿಲುಕಿಸಿ ಮುಂದೊಂದು ದಿನ ನಿನ್ನನಿಗೆ ನರಕ ಯಾತನೆ ಕೊಡದೆ ಹೋದರೆ ಇವನು ಎಂಟನೆಯ ಬಂಟ ಪೃಥ್ವಿರಾಜನೇ ಅಲ್ಲ. ಏನು ಪೃಥ್ವಿರಾಜ್, ದಿಢೀರನೆ ನೀವು ನಮ್ಮನೆ ಕಡೆಗೆ ಆಗಮನ? ಹಾ, ಏನಿಲ್ಲ ಶೀಲಾ, ಸಿಟಿಲಿ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಕೆಲಸವಿತ್ತು. ಹಾಗೆ ಮುಗಿಸಿಕೊಂಡು ಬರುವಾಗ ದಾರಿಯಲ್ಲಿ ಕಾರ್ ಕೈ ಕೊಟ್ಟಿತ್ತು. ಅದಕ್ಕೆ ನಿನ್ನ ನೆನಪಾಯಿತು, ನೋಡಿಕೊಂಡು ಹೋಗೋಣೆಂದು ಬಂದೆ. ಹಾ, ಏನಿದು ನಿನ್ನ ಸ್ಥಿತಿ? ಒಟ್ಟಿರುವುದು ಸೀರೆ, ಉಳಿದಿರುವುದು ಹಾಳು ಮನೆ. ಏನ್ ಮಾಡ್ಲಿ ಪೃಥ್ವಿರಾಜ್, ಪ್ರೀತಿ ಎಂಬ ಮಾಯಿಗೆ ಕಟ್ಟಿಬಿದ್ದ ನಾನು ಹಣೆ ಬಾರಕ್ಕೆ ಹೊಣೆ ಯಾರು ಎಂಬಂತೆ ಆ ದೇವರು ಬರೆದ ನಿರ್ಣಯಕ್ಕೆ ತಲೆ ಬಾಗ್ಲೇಬೇಕಲ್ಲ. ಶೀಲಾ, ಸುಂದರವಾದ ಹೂದೋಟದಲ್ಲಿ ಬೆಳೆದ ಹೂ ದೇವರಿಗೆ ಅರ್ಪಣೆಯಾಗಬೇಕೆಂದು ಹೂ ಆಶಿಸುತ್ತದೆ ವಿನಃ ಮಸನಕ್ಕೆ ಹೋಗುವ ಶವಕ್ಕೆ ಅರ್ಪಣೆಯಾಗಬೇಕೆಂದು ಯಾವ ಹೂ ಬಯಸೋದಿಲ್ಲ. ಹಾಗೆಂದ ಮಾತ್ರಕ್ಕೆ ಬಿಟ್ಟು ಬರಲಿಕ್ಕೆ ಸಾಧ್ಯನಾ? ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ಅನುಭವಿಸಲೇಬೇಕಲ್ಲ. ಶೀಲಾ, ಸುಖದ ಸುಪ್ಪತ್ತಿಗೆಯಲ್ಲಿ ಸ್ವಚ್ಛಂದವಾಗಿ ಹಾಯಾಗಿ ಹಾರಾಡುತ್ತಿದ್ದ ಹಕ್ಕಿ ಇಂದು ಜೈಲು ಹಕ್ಕಿ. ಹಾಗೆಂದ ಮಾತ್ರಕ್ಕೆ ಯೌವನದಲ್ಲಿ ಅನುಭವಿಸಬೇಕಾದ ಆಸೆ ಆಕಾಂಕ್ಷೆಗಳನ್ನು ಬಲಿ ಕೊಡುತ್ತೀಯಾ? ಏನ್ ಮಾಡ್ಲಿ ಪೃಥ್ವಿರಾಜ್, ನಾನು ಕಂಡ ಕನಸುಗಳೆಲ್ಲ ಒಡೆದ ಕನ್ನಡಿಯಂತೆ ನುಚ್ಚು ನೂರಾಗಿ ಹೋಗಿದೆ ಈ ನನ್ನ ಮನಸ್ಸು. ಮನಸ್ಸು ಬಿಚ್ಚಿ ಹಾರಾಡ್ಬೇಕಂದ್ರೆ ಶಂಕರ್ನ ಹೆಂಡತಿ ಎಂಬ ಕಟ್ಟಳೆಯಿಂದ ಕಟ್ಟಿ ಹಾಕ್ಬಿಟ್ಟಿದ್ದಾರೆ ನನ್ನನ್ನ. ನಾನೇನ್ ಮಾಡ್ಬೇಕು ನನಗೊಂದು ತಿಳಿಯದಾಗಿದೆ. ಕಟ್ಟಳೆ ಶೀಲಾ, ಈ ಸಮಾಜದಲ್ಲಿ ಕಟ್ಟಳೆ ಎಂಬ ನಿಯಮವನ್ನು ಮಾಡಿ ಕತ್ತಲೆ ಒಳಗೆ ಮತ್ತೊಬ್ಬರ ಗಾಡಿ ಹಾರುವ ಬಂಡ ಪಂಚಾಯತಸ್ಥರಷ್ಟಿಲ್ಲ ಈ ನಿನ್ನ ಕಟ್ಟಳೆಯ ಸಮಾಜದಲ್ಲಿ. ಅಷ್ಟೇ ಯಾಕೆ, ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಗಂಡ ಹೆಂಡರ ನಡುವೆ ಜಗಳ ತಂದು ಕೊನೆಗೆ ಅವರ ಸಂಸಾರವನ್ನೇ ನುಚ್ಚು ನೂರಾಗಿ ಮಾಡಿ ಅವಳಿಗೆ ಮಿಂಡನಾಗಿ ಬದುಕುವ ಚಂಡ ಪಂಚಾಯತಸ್ಥರಷ್ಟಿಲ್ಲ ಈ ನಿನ್ನ ಕದೆಗೆಟ್ಟ ಸಮಾಜದಲ್ಲಿ. ಅಂದಾಗ ನೀನೇಕೆ ಚಿಂತಿಸುವೆ? ಹೊಟ್ಟೆಗೆ ಹಿಟ್ಟೆಲೆದಿದ್ರು ರತಿ ಸುಖ ಬೇಡವ ಈ ಹೆಣ್ಣಿನ ಜೀವಕ್ಕೆ ತೃಪ್ತಿ ನೀಡುವ ಗಂಡಸಿನ ತೋಳು ತೆಕ್ಕಿಬೇಕಾಗಿದೆ ನನಗೆ. ಬಟ್ ಈ ಕೂಡಿದ ಮನೆಯಲ್ಲಿ ತಂದೆ ಮಾತಿಗೆ ತಕ್ಕಂತೆ ಕುಣಿಯುವ ನನ್ನ ಗಂಡನಿಂದ ಇದನ್ನೆಲ್ಲ ಕೊಡಲು ಸಾಧ್ಯನಾ? ಶೀಲಾ, 7 ಕೋಟಿ ಜೀವರಾಶಿಯನ್ನು ದಾಟಿ ಬಂದಿದ್ದು ಈ ಮನುಷ್ಯ ಜನ್ಮ. ಮತ್ತೆ ಮತ್ತೆ ಹುಟ್ಟಿ ಬರಲು ಇದೇನು ಹುಲ್ಲು ಜನ್ಮವಲ್ಲ. ಅಂದಾಗ ಸಿಕ್ಕ ಸಮಯವನ್ನು ವ್ಯರ್ಥ ಮಾಡದೆ ಸುಖ ಅನುಭವಿಸಬೇಕು. ಏನಂತೀಯಾ? ಸುಖ ಅನುಭವಿಸ್ಬೇಕು ಸರಿ, ಹಾಗಂತ
ಸರಿ ಇಲ್ಲದ ದಾರಿಯನ್ನು ಆಯ್ದುಕೊಂಡ್ರೆ ಒಪ್ಪುವುದೇ ಈ ಸಮಾಜ. ಸಮಾಜ ಶೀಲಾ, ಸುಂದರವಾದ ಹುಡುಗಿಯನ್ನು ಸುಖ ಕೊಡಲಿಕ್ಕೆ ಕರೆದಾಗ ಒಳ್ಳೆ ಅಂದಾಕ್ಷಣ ಮರುದಿನವೇ ಆಕೆಗೆ ಸೂಳೆ ಪಟ್ಟ ಕಟ್ಟುವ ಕಟುಕ ಸಮಾಜವಿದು. ಅಷ್ಟೇ ಯಾಕೆ, ಬಡವನ ಹೆಂಡತಿ ಸುಂದರವಾಗಿದ್ದರೆ ಸಂಜೆ ಬಂದು ಗಂಡನಿಗೆ ಸಿಕ್ಕಾಪಟ್ಟೆ ಸಾರಾಯಿ ಕುಡಿಸಿ ಆಕೆ ಒಂದಿಗೆ ಮೊದಲ ರಾತ್ರಿ ಕಳೆಯುವ ಬಂಡ ಹದಗೆಟ್ಟ ಸಮಾಜಘಾತಕರಿರುವ ಜಾಗವಿದು. ವಯಸ್ಸು 60 ಆದರೂ 6 ವರ್ಷದ ಹಸುಳೆ ಮೇಲೆ ಅತ್ಯಾಚಾರವೆಸಗುವ ಲಪಂಗರಿರುವ ಸಮಾಜವಿದು. ಅಂದಾಗ ನೀನೇಕೆ ಭಯಪಡುವೆ? ಹಾಗಾದ್ರೆ ಹುಚ್ಚೆದ್ದು ಕುಣಿಯುವ ಈ ನನ್ನ ಯೌವನವನ್ನ ಮುಚ್ಚಿ ಹಿಡಿದೆ ಮನಸ್ಸು ಬೆಚ್ಚು ಹಾರಾಡು ಅಂತ ಹೇಳ್ತೀಯಾ? ಶೀಲಾ, ನೀ 1000 ಸಾರಿ ವಿಚಾರಿಸಿದರೂ ಕೊನೆಗೆ ಸಿಗುವ ಉತ್ತರ ಪ್ರಣಯ ಸುಖ. ನೀ ಇದಕ್ಕೆ ಒಪ್ಪಿದರೆ ನಿನ್ನ ಮನದರಸನಾಗಿ ನಾ ಪ್ರಾಣ ಸಖ. ಏನಂತೀಯ? ಒಂದ್ ವೇಳೆ ಈ ನಿಮ್ಮ ಪ್ರಣಯದ ಆಟ ನಮ್ಮ ಮನೆಯವರಿಗೆ ನನ್ನ ಗಂಡನಿಗೆ ಗೊತ್ತಾದ್ರೆ ನನ್ನ ಗತಿ? ಶೀಲಾ, ವಿದ್ಯಾವಂತನಾದರೂ ಬುದ್ಧಿ ಇಲ್ಲದ ನಿನ್ನ ಗಂಡ, ಬಡತನ ಬೇಗೆಯಲ್ಲಿ ಬಳಲಿ ಬೆಂಡಾದ ನಿನ್ನ ಅಕ್ಕ ಭಾವ, ಇನ್ನು ಅಪ್ಪ ಹಾಕಿದ ಆಳದ ಮರಕ್ಕೆ ನೀರಿರುವ ನಿನ್ನ ಭಾವ, ಇಂಥವರಿಂದ ನಿನಗೆ ಭಯನ? ಚಚೆ, ಹಾಗೇನಾದರೂ ತೊಂದರೆ ಬಂದರೆ ಮರುಕ್ಷಣವೇ ನನ್ನ ಮನದ ಮಹಾರಾಣಿಯನ್ನಾಗಿಸುವೆ, ಚಿಂತಿಸಬೇಡ. ಚೇಚೆ, ಇಷ್ಟು ದಿನ ಚಿಂತೆಯಲ್ಲಿದ್ದ ಈ ನನ್ನ ಮನಸ್ಸನ್ನ ಹಗುರ ಮಾಡಿದ ಹಮ್ಮಿರಾ ನೀನು. ಕಮಾನ್ ಮೈ ಡಾರ್ಲಿಂಗ್. ಹಾಗಾದರೆ ಈ ಪ್ರೇಮದ ಕಾಣಿಕೆಯಾಗಿ ಸ್ವಾತಿ ಮಳೆಯಾಗಿ ಸುರಿಸೂ ಸಿಹಿ ಮುತ್ತಿನ ಸುರಿಮಳೆ. ಓ ಪೂರ್ಣ ಚಂದ್ರಿಕೆ ಬಾನನ್ನ ಸನಿಹಾಕೆ ಶ್ರೀರಾಮನ ಜಾನಕಿ ನಾ ಕೊಡುವೆ ಸಿಹಿ ಕಾಣಿಕೆ. ಸನಿಯಗೆ ಶ್ರೀರಾಮನ ಜಾನಕಿ ನಾ ಕೊಡುವಿಸಿ ಕಾಣಿಗೆ. ಶ್ರೀರಾಮನ ಜಾನಕಿ ನಾ ಕೊಡುವಿಸಿ ಕಾಣಿಗೆ. ಜೀವನ ಪ್ರೀತಿಯ ಗಾಯನ, ಈ ನಮ್ಮ ಜೀವನ ಪ್ರೀತಿಯ ಗಾಯನ, ಈ ಪ್ರೇಮಿಗಳ ಮಧುರ ಮಿಲನ, ಈ ಪ್ರೇಮಿಗಳ ಮಧುರ ಮಿಲನ, ಮಧುರ ಮಿಲನ, ಮಧುರ ಮಿಲನ.
ನೋಡಿ, ಎಷ್ಟು ದಿನ ಬಿಸಿಲಿಗಾಗಿ ಬಾಯ್ಬಿಟ್ಟ ಈ ಭೂಮಿಗೆ ಮೇಘರಾಜನಾಗಿ ಬಂದು ನನ್ನ ಮನ ತಣಿಸಿದ್ರಿ. ನಾನು ಅಡುಗೆ ಮಾಡಬೇಕು, ಅಕ್ಕ ಬಾವ ಬರೋವಾಯ್ತು, ಹೊತ್ತಾಯ್ತು, ನಾನು ಒಳಗೆ ಹೋಗ್ಲಾ? ಹಾಗಾದರೆ ನಮ್ಮ ಮುಂದಿನ ಭೇಟಿ ಮನೆಯಲ್ಲಿ ಯಾರೂ ಇದ್ದಾಗ ಸಮಯ ಸಿಕ್ಕಾಗ ಹೇಳಿ ಕಳಿಸುವೆ. ಬಾಯ್. ಓಕೆ, ಬಾಯ್. ಹತ್ತೂರಲ್ಲಿ ನಿನ್ನಂತ ಕನ್ಯಾರಿಲ್ಲಿ, ಹತ್ತೂರಲ್ಲಿ ನಿನ್ನಂತ ಶೀಲಾ, ನಾ ಬೀಸಿದ ಮೋಸದ ಗಾನದಲ್ಲಿ ಸಿಕ್ಕಿ ಹಾಕಿಕೊಂಡ ಮೀನು ನೀನು. ಇನ್ನು ಮುಂದೆ ನಾನಾಡಿಸದಂತೆ ಆಡುವ ಗೊಂಬೆ ನೀನು. ಹೊಂಚು ಮಾಡಿ ಸಂಚು ಹಾಕಿ ಜಯರಾಜ್, ನಿನ್ನ ತಂಗಿಯಿಂದಲೇ ನಿನ್ನ ಪ್ರಾಣಕ್ಕೆ ಕೊತ್ತು ತಂದು ನಿನ್ನನ್ನು ಬೀದಿಯ ನಾಯಿಯಂತೆ ಅಲಿಯುವ ಹಾಗೆ ಮಾಡಿ ನಿನ್ನ ಸರ್ವ ಆಸ್ತಿಯನ್ನು ನನ್ನ ಕೈವಶ ಮಾಡಿಕೊಳ್ಳದಿದ್ದರೆ ಇವನು ಪ್ರಣಯದ ಪ್ರಳಯ ಕಾಂತ ಪೃಥ್ವಿರಾಜನೇ ಅಲ್ಲ. ಯಾಕೆ ಕಾಡು ಪ್ರಾಣಿಯೊಂದು ನಾಡಿಗೆ ಬಂದಂತೆ ಕಾಣುತ್ತದೆಯಲ್ಲ? ಕಾಡಿನಲ್ಲಿ ಆಹಾರ ಸಿಗದಿದ್ದಾಗ ನಾಡಿಗೆ ಬರುವುದು ಕಾಡು ಪ್ರಾಣಿಗಳ ಲಕ್ಷಣ ಅಲ್ಲವೇ ಮಿಸ್ಟರ್ ಅರ್ಜುನ? ಅದೇ ಕಾಡು ಪ್ರಾಣಿಯನ್ನು ನಾಡಿನ ಜನರು ಕಲ್ಲು ಬಡಿಗೆಯಿಂದ ಬಡಿದುಕೊಳ್ಳುತ್ತಾರೆ ಎಂಬುದು ನಿನಗೆ ಗೊತ್ತಿರಬೇಕಲ್ಲ ಪೃಥ್ವಿರಾಜ್. ಮಾಂಸದ ರುಚಿ ಕಂಡು ಕಾಡು ಪ್ರಾಣಿಗೆ ಜೀವದ ಭಯವಿರುವುದಿಲ್ಲ. ಬಟ್ ಹಸಿವು ಹಿಂಗಬೇಕಷ್ಟೇ. ಅದಕ್ಕೆ ಆಹಾರ ಸಿಕ್ಕಿತು, ಖುಷಿಯಿಂದ ಸಂತೋಷದಿಂದ ಉಂಡು ಹೋಗ್ತಾ ಇದೆ. ಹತ್ತೂರಲ್ಲಿ ನಿನ್ನಂತ ಗಂಡರಿಲ್ಲಿ, ಹತ್ತೂರಲ್ಲಿ ಇವತ್ತು ಮಂಗಳವಾರ, ಪೂಜೆಗೆಂದು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಇನ್ನೇನು ಬರ್ಬೋದು ಮಾವಯ್ಯ? ಶೀಲಾ, ಯಾರಾದರೂ ಮನೆಗೆ ಬಂದಿದ್ದೀರಣ್ಣಮ್ಮ? ಇಲ್ಲ ಮಾವ, ಯಾರು ಮನೆಗೆ ಬಂದೇ ಇಲ್ಲ. ಯಾಕೆ? ಯಾಕೂ ಇಲ್ಲಮ್ಮ. ಕಳ್ಳಬೇಕು ಒಂದು ಕದ್ದು ಹಾಲು ಕುಡಿಯಲು ಹೊಂಚು ಹಾಕುತ್ತಿತ್ತು. ಅಷ್ಟರಲ್ಲಿ ಮನೆಯ ಮಾಲೀಕ ಬಂದಾಕ್ಷಣ ಬಾಲ ಮುದುಡಿಕೊಂಡು ಓಡಿ ಹೋಯಿತು. ಅದಕ್ಕೆ ಕೇಳಿದೆ. ಹೋಗ್ಲಿ ಬಿಡು ಮಾವಯ್ಯ, ಕದ್ದು ಹಾಲು ಕೊಡುವ ಬೆಕ್ಕಿನ ಲಕ್ಷಣ ಇದು ನಿನ್ನೆ ಮೊನ್ನೆದಲ್ಲ, ತಲಾಂತರದಿಂದ ಬಂದ ಬೆಕ್ಕಿನ ಹುಟ್ಟುಗುಣ ಅದು. ಅಂದಾಗ ಯಾರೇನು ಮಾಡಲು ಸಾಧ್ಯ? ನೋಡಮ್ಮ ಶೀಲಾ, ಕದ್ದು ಹಾಲು ಕುಡಿಯುವ ಬೆಕ್ಕುಗಳು ಇರುವ ಈ ಸಮಾಜದಲ್ಲಿ ಹಾಲಿನ ಬಿಂದಿಗೆಯ ಬಾಯಿ ತೆರೆದಿಡುವಷ್ಟು ಮೂರ್ಖ ಮಾಲೀಕ ನಾನಲ್ಲ. ಕದ್ದು ಹಾಲು ಕುಡಿಯಲು ಬರುವ ಬೆಕ್ಕಿನ ದಾರಿಯನ್ನೇ ಅರಿತು ಬಿಸಿ ನೀರು ಗೊಜ್ಜಿ ಭಯ ಹುಟ್ಟಿಸುವ ಮಾನವಂತರ ಮನೆತನದ ಮಾಲೀಕ ನಾನು. ಮಾವ, ಹೆದರಿಸಿದ ಮಾತ್ರಕ್ಕೆ ಬೆಕ್ಕು ಮನೆಗೆ ಬರದೇ ಇರಬಹುದು, ಆದ್ರೆ ಹಾಲು ಕುಡಿಯದೆ ಬದುಕಿರಲು ಸಾಧ್ಯನಾ ಬೆಕ್ಕು? ಶೀಲಾ, ಕದ್ದು ಹಾಲು ಕುಡಿಯುವುದು ಬೆಕ್ಕಿನ ಕೆಟ್ಟ ಗುಣ ಇರಬಹುದು ನಿಜ. ಆದರೆ ಹಾಲು ಕುಡಿಯುತ್ತೇನೆ ಎಂದು ಹಠಕ್ಕೆ ಬಿದ್ದರೆ ಬೇಟೆಗಾರ ಹಾಕಿದ ಬಲೆಯಲ್ಲಿ ಬಿದ್ದು ಒದ್ದಾಡಿ ಸಾಯುವುದು ನಿಶ್ಚಿತ. ಅದು ನಿನಗೆ ಗೊತ್ತಿರಲಿ. ಹಾಗಾದ್ರೆ ಸಾಯೋದಕ್ಕೆ ಇದು ಮನೆಯಲ್ಲಿ ಸಾಕಿರುವ ಬೆಕ್ಕಲ್ಲ, ಕಾಡಲ್ಲಿ ಬೆಳೆದಿರುವ ಕಾಡು ಬೆಕ್ಕು. ಅದು ಜೀವ ಕಳೆದುಕೊಳ್ಳುವ ಮಾತಿನಿಂದ ಬಂತು. ನೋಡಮ್ಮ ಶೀಲಾ, ಬೇಟೆಗಾರ ಬೇಟೆಯಾಡುವುದು ಕಾಡು ಪ್ರಾಣಿಯನ್ನೇ ಹೊರತು ಸಾಧು ಪ್ರಾಣಿಯನ್ನಲ್ಲ. ಇದು ನಿನಗೆ ನೆನಪಿರಲಿ. ಹಾಗಾದ್ರೆ
ಬೇಟೆ ಆಡುವ ಬೇಟೆಗಾರನ ಕಣ್ಣು ತಪ್ಪಿಸುವ ಪ್ರಾಣಿಗಳೆಷ್ಟಿಲ್ಲ ಕಾಡಲ್ಲಿ. ನೋಡಮ್ಮ ಶಿಲಾ, ಕುಂಬಾರ ಮಾಡಿದ ಮಡಿಕೆಯಲ್ಲಿ ಹಾಲು ತುಂಬಿ ಈ ಹಾಲನ್ನು ಕಾಯುವ ಜವಾಬ್ದಾರಿ ನಿನ್ನದು ಎಂದು ಕಟ್ಟಪ್ಪಣೆ ಮಾಡಿದರೆ ಕಾದೀತು ಆ ಮಣ್ಣಿನ ಮಡಿಕೆ. ಆದರೆ ಆ ಮಣ್ಣಿನ ಮಡಿಕೆಗೆ ಇರುವ ನಿಯತ್ತು ಹಾಲಿಗೂ ಇರಬೇಕಲ್ಲ. ಹಾಗಾದ್ರೆ ಜವಾಬ್ದಾರಿಯಿಂದ ಕಾಯ್ದ ಮಣ್ಣಿನ ಮಡಿಕೆಯಲ್ಲಿ ತುಂಬಿದ ಹಾಲಿಗೆ ಒಂದು ತೊಟ್ಟು ಹುಳಿ ಬಿದ್ರೆ ಆಗೇನ್ ಮಾಡಂತಿ ಮಗಯ್ಯ? ತುಂಬಿದ ಬಿಂದಿಗೆಯಲ್ಲಿ ಒಂದು ತೊಟ್ಟು ಹುಳಿ ಬಿದ್ದರೆ ಸಾಕು, ಇಡಿಗೆ ಹಾಲಿಗೆ ಹಾಲು ಕೆಟ್ಟು ಹೋಗುತ್ತದೆ. ಆದರೆ ಕವಿ ಗುರುರಾಜ್ ಅವರು ಹೇಳಿದ್ದಾರೆ, ಎಚ್ಚರ ತಂಗಿ ಎಚ್ಚರ ಎಂದು. ಕಾಮದ ಹುಚ್ಚರಿರುವರು ಈ ಕಲಿಯುಗದಲ್ಲಿ, ಎಚ್ಚರ ತಂಗಿ ಎಚ್ಚರ ಎಂದು. ಒಂದು ವೇಳೆ ಹುಳಿ ಬಿದ್ದ ಹಾಲು ಕೆಟ್ಟು ಹೋಗುತ್ತೆ ಅನ್ನುವ ಈ ಸಮಾಜ ಅದೇ ಹುಳಿ ಬಿದ್ದ ಹಾಲನ್ನ ಮಜ್ಜಿಗೆ ಮೊಸರು ಮಾಡಿಟ್ಟು ಊಟ ಮಾಡಿ ಆನಂದಿಸಿದ್ದನ್ನ ನೀವು ನೋಡಿರ್ಬೇಕಲ್ಲ ಮಾವಯ್ಯ. ಹೌದಮ್ಮ ಶಿಲಾ, ಹುಳಿ ಹಿಂಡಿದ ಹಾಲಿನಿಂದ ಮಜ್ಜಿಗೆ ಮೊಸರು ಮಾಡಬಹುದು ನಿಜ. ಆದರೆ ಮಾನವಂತರ ಮನೆಯಲ್ಲಿ ಮೀಸಲಾಗಿಟ್ಟ ಹೆಪ್ಪು ಎಂಬ ಹುಳಿಯಿಂದ ಮಾಡಿದ ಮೊಸರು ಮಜ್ಜಿಗೆ ಇಂಪಾದ ಪರಿಮಳ ಬೀರುತ್ತೆ. ಅದನ್ನು ಎಷ್ಟು ದಿನ ಇಟ್ಟು ತಿಂದರೂ ತಿನ್ನಬಹುದು. ಆದರೆ ಮತ್ತೊಬ್ಬರು ಹಿಂಡಿದ ಹುಳಿಯಿಂದ ಮೊಸರು ಮಜ್ಜಿಗೆ ಸುವಾಸನೆ ಕೊಡಲು ಸಾಧ್ಯವಿಲ್ಲ. ಅಷ್ಟೇ ಏಕೆ, ಅದನ್ನು ಎಷ್ಟು ದಿನ ಇಟ್ಟು ತಿನ್ನಲು ಹೋದರೂ ಹುಳವಾದೀತೆ ಹೊರತು ಪರಿಮಳ ಬೀರಲು ಸಾಧ್ಯವೇ ಇಲ್ಲ. ಕೆಟ್ಟು ಹೋಗೋ ಮಜ್ಜಿಗೆ ಮೊಸರನ್ನ ಕಡಗೋಲಿಂದ ಕಟ್ಟಿದು ಬೆಣ್ಣೆ ಮಾಡಿಟ್ಟು ಊಟ ಮಾಡಬಹುದಲ್ಲ ಮಾವಯ್ಯ? ನೋಡಮ್ಮ ಶಿಲಾ, ಕಡುಗೋಲಿನಿಂದ ಕಟ್ಟಿದ ಬೆಣ್ಣೆಯನ್ನು ಜನರು ಕೇಳಲು ಬಂದಾಕ್ಷಣ ನೀನು ಕೊಟ್ಟರೆ ತಿನ್ನುವ ಬಾಯಿ ಸುಮ್ಮನಿರಬಹುದು. ಆದರೆ ವಾಸನೆಯನ್ನು ಅರಿತ ಮೂಗು ಇದು ಮಾನವಂತರ ಮನೆತನದ ಬೆಣ್ಣೆ ಅಲ್ಲ ಎಂದು. ಅಷ್ಟೇ ಯಾಕಮ್ಮ, ಒಂದು ಹೆಣ್ಣು ಎಷ್ಟೇ ಕದ್ದು ಮುಚ್ಚಿ ಆದರ ಮಾಡಿ ಹಡದ ಮಗುವಿಗೆ ಹೇಳುತ್ತಾರೆ ಸೂಳೆಯ ಮಗ ಅಂತ. ಸೂಳೆಯ ಮಗ ಅನ್ನುತ್ತಾರೆ ಹೊರತು ಕರತಿಯ ಮಗ ಅಂದ ಎಂದು ಹೇಳುವುದಿಲ್ಲ ಈ ಸಮಾಜದಲ್ಲಿ. ಅಂದ್ರೇನು ಮಾವಯ್ಯ, ನಾನೇ ತಪ್ಪು ಮಾಡಿದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರಲ್ಲ ನೀವು? ನೋಡಮ್ಮ ಶಿಲಾ, ಮಗು ಕಾಲ ಮೇಲೆ ಹೇಸಿಗೆ ಮಾಡಿದೆ ಎಂದಾಕ್ಷಣ ಕಾಲು ಕಡಿಯಲು ಸಾಧ್ಯವೇ? ಅದಕ್ಕೆ ತಿದ್ದಿ ಬುದ್ಧಿ ಹೇಳಿ ಮಗು ಇನ್ನೊಂದು ಸಾರಿ ಹೀಗೆ ಮಾಡಬಾರದು ಅಂತ ಹೇಳಬಹುದು. ಆದರೆ ಅದರ ಮುಂದೆ ಇನ್ನು ಹೀಗೆ ಮಾಡಬಾರದು ಅಂತ ಹೇಳಬಹುದು. ಕೊನೆಯದಾಗಿ ಮಾತು ಹೇಳುತ್ತೇನೆ, ಕೇಳು. ಅದನ್ನು ಅರಿತು ನಡೆದರೆ ಮನೆಗಾಗುವಳು ನಾರಿ, ಅದನ್ನು ಮರೆತು ನಡೆದರೆ ಊರಿಗಾಗುವಳು ಮಾರಿ. ಇದನ್ನು ಅರಿತು ನಡೆದರೆ ನಿನಗೆ ಒಳ್ಳೆಯದು. ಏನ್ರಿ ಮಾವ ಸೊಸೆ ಏನೋ ಗಂಭೀರವಾಗಿ ವಿಚಾರ ಮಾಡುವಂತೆ ಕಾಣ್ತಾ ಇದೆ? ಏನೂ ಇಲ್ಲ ಗಂಗಾ, ಶೀಲಾ ಈ ಮನೆಗೆ ಹೊಸಬಳು, ಮೇಲಾಗಿ ಚಿಕ್ಕವಳು. ನಮ್ಮ ಮನೆಯ ರೀತಿ ತಿಳಿಸಿ ಹೇಳ್ತಾ ಇದೆ ಅಷ್ಟೇ. ಏನ್ರಿ ನನ್ನ ತಂಗಿನ ಅಷ್ಟೊಂದು ದಡ್ಡಳು ಅಂತ ತಿಳಿದಿದ್ರೇನ್ರಿ? ನನ್ನ ತಂಗಿ ವಿದ್ಯಾವಂತೆ, ಬುದ್ಧಿವಂತೆ. ಅಷ್ಟೇ ಏಕೆ, ನನ್ನ ಮೈದು ನನಗೆ ತಕ್ಕ ರೂಪವತಿ. ನೋಡಿದ್ಯಾ ಗಂಗಾ, ನೀನು ತಿಳಿಸಿ ಹೇಳುವುದು ಆಕಿಗೆ ಇಷ್ಟ ಇಲ್ಲ ಅಂತ ಕಾಣತ್ತೆ, ಅದಕ್ಕೆ ಹೋಗಿಬಿಟ್ಲು. ಅದಿರಲಿ, ದೇವಸ್ಥಾನಕ್ಕೆ ಹೋಗಿದೆಯಲ್ಲ, ದೇವರ ಹತ್ತಿರ ಏನು ಬೇಡಿಕೊಂಡೆ? ಒಂದು ಹೆಣ್ಣು ಬಯಸೋದಿಷ್ಟೇ ಕಣ್ರಿ, ತಾನಿರುವ ಮನೆ ಸಗುನಗುತ್ತಾ ಇರ್ಬೇಕನ್ನೋದೇ ಅವಳ ಆಸೆ. ಅದು ಅಲ್ಲದೆ ಗಂಡನಿಗೆ ಆಡೋದಕ್ಕೆ ಒಂದು ಮುದ್ದಾದ ಮಗುವನ್ನು ದಯಪಾಲಿಸು ದೇವರೇ ಅಂತ ಬೇಡ್ಕೊಂಡೆ. ಗಂಗಾ, ಕಂಡ ದೇವರಿಗೆ ಹರಕೆ ಹೊತ್ತನೆಂಬ ದೇವರ ಹತ್ತಿರ ಬೇಡಿಕೊಂಡರೆ ಮಕ್ಕಳಾದವ. ಮಕ್ಕಳ ಕೊಡುವ ದೇವರೇ ಇಲ್ಲಿ ನಿಂತಿರುವಾಗ
ಇನ್ನು ಆ ನಿನ್ನ ದೇವರು ಎಲ್ಲಿ ಕೊಡುತ್ತಾನೆ ಮಕ್ಕಳನ್ನು? ಹಾಗಾದ್ರೆ ದಯಪಾಲಿಸೋ ದೇವರಿಗೆ ಏನ್ ಬೇಕು ಅಂತ? ಈ ನನ್ನ ಮುದ್ದಾದ ಹೆಂಡತಿಯನ್ನು ಅಪ್ಪಿ ಮುದ್ದಾಡಬೇಕೆನ್ನುವ ಆಸೆ ಆಗ್ತಾ ಇದೆ. ತಂಗಾಡಿಯಂತೆ ಬಾಳಲ್ಲಿ ಬಂದೆ, ಸಂಗೀತದಂತೆ ಸಂತೋಷದಂತೆ, ಬೆಳಕಿಂದ ದೂರವಾದಾಗ ಬದುಕಲ್ಲಿಯೇ ಕಾದಿಯಾದಾಗ ತಂಗಾಡಿಯಂತೆ ಬಾಳಲ್ಲಿ ಬಂದೆ, ಸಂಗೀತದಂತೆ ಸಂತೋಷದಂತೆ, ಬೆಳಕಿಂದ ದೂರವಾದಾಗ ಬದುಕಲ್ಲಿಯೇ ಕಾಗಿಯಾದಾಗ ಒಣಗಿದ ಹೂಬಳ್ಳಿ ಹಸಿರಾಯಿತು, ಕರಗಿದ ಮರದುಂಬಿ ಸ್ವರ ಹಾಡಿತು, ಹೊಸ ಜೀವ ಬಂದಂತೆ ಹಾರಾಡಿತು. ಅಮೃತ ಕುಡಿದಂತೆ ಸ್ವರ್ಗವು ಕಂಡಂತೆ ಲಾ 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 ಲಾ